ಅಂತಾರಾಷ್ಟ್ರೀಯ ಸುದ್ದಿ ಸಂಬಂಧಪಟ್ಟಂತೆ ಕೆಲವರು ನೀವು ಗಮನಿಸ್ತಾ ಇದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕಳೆದ ವಾರದಲ್ಲಿ ಚೀನಾ ದೇಶಕ್ಕೆ ಹೋಗಿದ್ರು. ನೀವು ನ್ಯೂಸ್ ನೋಡ್ತಾ ಇದ್ದೀರಾ. ಅಲ್ಲಿ ಇರುವಂಥ ಒಬ್ಬ ಚೀನಾದ ಅಧ್ಯಕ್ಷರ ಜೊತೆಗೆ ಅನೇಕ ಫೋಟೋಗಳು ಅದೆಲ್ಲ ಇದ್ದವು. ಅವ್ರದ್ದು ಈ ಎರಡು ದೇಶಗಳ ಮಧ್ಯದ ಅನೇಕ ಕಾರ್ಯಕ್ರಮಗಳು ಚೈನಾ ದೇಶದಲ್ಲಿ ಆಗ್ತಾ ಇತ್ತು. ಸೊ ಇವರು ಅಲ್ಲಿ ಹೋದಂಥ ಸಮಯದಲ್ಲಿ ಅಮೆರಿಕದ ಬೇರೆ ಬೇರೆ ಏನಂತ ಅಧಿಕಾರಿಗಳು ಅವರೆಲ್ಲ ಹೋಗಿದ್ದಾರೆ. ಸೊ ಹೋಗಿರುವಾಗ ಅವ್ರಿಗೆ ಅಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ, ಆದರೆ ಅಲ್ಲಿ ಬಂದಂಥ ಪ್ರತಿಯೊಬ್ಬರಿಗೆ ಚೀನಾ ದೇಶದವರು ಅನೇಕ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ, ಗಿಫ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ನೀವು ನ್ಯೂಸ್ ಗಮನಿಸ್ತಾ ಇದ್ರೆ ಏರ್ಫೋರ್ಸ್ 1 ಅಂತ ಒಂದು ವಿಶೇಷ ವಿಮಾನ ಇದೆ. ಅದು ಅಧ್ಯಕ್ಷರು ಅಂದರೆ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಮಾತ್ರ ಉಪಯೋಗಿಸುವಂಥ ವಿಮಾನ, ಅದು ಏರ್ಫೋರ್ಸ್ 1. ಸೊ ಆ ಒಂದು ವಿಮಾನವನ್ನು ಅವರು ಹತ್ತಿ ವಾಪಸ್ ಸ್ವದೇಶಕ್ಕೆ ಹೋಗುವಂಥ ಸಮಯ ಬಂದಾಗ ಚೀನಾ ದೇಶದವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಕೊಟ್ಟಂಥ ಎಲ್ಲ ಗಿಫ್ಟ್ಸ್ ಏನಿದೆ ನೋಡ್ರಿ, ಓಕೆ, ಆ ಗಿಫ್ಟ್ಸ್ನೆಲ್ಲ ಕಸದ್ಬಿಟ್ಟು ಎಸೆದು ಸುಟ್ಟು ಹಾಕಿ ಆಮೇಲೆ ಪ್ಲೇನ್ ಹತ್ತಿದ್ರಂತೆ. ನೀವು ನ್ಯೂಸ್ ಇವತ್ತು ನೋಡುವಾಗ ನಿಮಗೆ ಒಂಥರ ಪ್ರಿಂಟ್ ಮೀಡಿಯಾದಲ್ಲಿ ಬರುತ್ತದು. ಬಟ್ ಆ ದೇಶ ಕೊಟ್ಟಂಥ ಗಿಫ್ಟ್ಸನ್ನೆಲ್ಲ ಅವರು ಅಲ್ಲೇ ಚೆಲ್ಲಿ ಕೆಲವೊಂದನ್ನು ಧ್ವಂಸಗೊಳಿಸಿ ಹಾಳು ಮಾಡಿ ವಿಮಾನ ಹತ್ತಿದ್ರಂತೆ. ಯಾಕೆ ಅಂತಂದರೆ ಅವರ ಗಿಫ್ಟ್ಸ್ನಲ್ಲಿಯೂ ಏನಾದರೂ ಸ್ಪೈಯಿಂಗ್ ಮಷೀನ್ ಇಟ್ಟಿರ್ತಾರೆ. ಓಕೆ, ಅದು ನಮ್ಮ ವಿಮಾನದೊಳಗೆ ಬಂದರೆ ಅದು ನಮಗೆ ಸಮಸ್ಯೆ, ಅಥವಾ ಅವರು ಗೂಢಚರ್ಯ ಕೆಲಸ ಮಾಡಲಿಕ್ಕೆ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ಅವರ ಸೆಕ್ಯೂರಿಟಿ ಬ್ರೀಫಿಂಗ್ನಲ್ಲಿ ತಿಳಿದು ಅವರು ಎಲ್ಲವನ್ನ ಖಾಲಿ ಮಾಡಿ ಅಲ್ಲೇ ಎಸೆದು ಸ್ವದೇಶಕ್ಕೆ ಹೋದ್ರಂತೆ. ಅದು ನಾನು ಅದನ್ನು ಓದ್ತಾ ಇದ್ದಂತೆ ನನಗೂ ಅನ್ನಿಸ್ತು, ಅನೇಕ ಸಾರಿ ನಾವು ದೇವ್ರ ಕಡೆಯಿಂದ ಸ್ವೀಕರಿಸ್ತೇವೆ, ಅನೇಕ ವಿಷಯಗಳನ್ನ ನಾವು ದೇವ್ರ ಕಡೆಯಿಂದ ಸ್ವೀಕರಿಸ್ತೇವೆ. ಅದರಲ್ಲಿ ದೇವರು ನಮಗೆ ಪರಿಶುದ್ಧಾತ್ಮನ ಬಲವನ್ನ ನಾವು ಹೊಂದ್ಕೊಳ್ತೇವೆ. ಓಕೆ, ಕೆಲವರು ಈ ಕಳೆದ ವಾರಗಳಲ್ಲಿ ಅನೇಕ ವಾರಗಳನ್ನು ಹೊಂದಿಕೊಳ್ಳುವಂಥದ್ದು, ಸಾಮರ್ಥ್ಯಗಳನ್ನು, ತಲಾಂತುಗಳನ್ನು, ಅನೇಕ ವಿಷಯಗಳನ್ನ ನಾವು ಹೊಂದಿಕೊಂಡು ಒಂದು ವೇಳೆ ಸ್ಟೆಪ್ಸ್ ಹತ್ತಿ ಅಥವಾ ಸ್ಟೆಪ್ಸ್ ಇಳಿದು ಹೋಗುವಷ್ಟರೊಳಗಡೆ ಎಲ್ಲೋ ಅದನ್ನು ಬಿಟ್ಬಿಟ್ಟು ಮತ್ತೆ ಸೋಮವಾರದಿಂದ ಕೆಲವರು ಇವನ್ ಫ್ರೈಡೇ ಆಲ್ಸೋ ಅಲ್ವಾ, ನಮ್ಮ ಪರಿಶುದ್ಧಾತ್ಮನ ಪ್ರಾರ್ಥನೆಗೆ ಸಂಬಂಧಪಟ್ಟಂತೆ ಶುಕ್ರವಾರ ದಿವಸ ಅವಾಗ ಮತ್ತೆ ಬಂದು ಆ ಗಿಫ್ಟ್ಸನ್ನು ಹುಡುಕಿಕೊಂಡು ಆಮೇಲೆ ಮತ್ತೆ ಸಂಡೇ ಆದ ಕೂಡಲೇ ಅಥವಾ ಭಾನುವಾರ ಆದ ಕೂಡಲೇ ಅದನ್ನು ಮತ್ತೆ ಬಿಟ್ಟು ಹೋಗ್ಬಿಡೋದು. ಬಹಳ ಒಂದು ದುಃಖದ ಸಂಗತಿ. ನಾವು ದೇವರಿಂದ ಸ್ವೀಕರಿಸುವಂತಹ ವಿಷಯಗಳನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು, ಅದರಲ್ಲಿ ವಿಶೇಷವಾಗಿ ಬಹಳ ಮುಖ್ಯವಾದದ್ದಂದರೆ ನಾವು ಹೇಗೆ ಅದನ್ನು ಸ್ವೀಕರಿಸಬೇಕು. ತಿರಸ್ಕರಿಸಿ ಚೆಲ್ಲುವುದು ಇನ್ನೊಂದು ವಿಷಯ, ಆದರೆ ಅದನ್ನು ಸ್ವೀಕರಿಸ್ತಾ ಇದ್ದೇವೋ ಬಹಳ ಮಹತ್ವದ ಪ್ರಶ್ನೆ. ಕೆಲವರು ನಾವು ಸ್ವೀಕರಿಸುವುದೂ ಇಲ್ಲ, ಸೊ ಚೆಲ್ಲುವುದು ಹೋಗಲಿ, ಎಸೆದು ಬಿಡೋದು ಹೋಗಲಿ, ಸ್ವೀಕರಿಸುವಂಥ ಕಾರ್ಯನೂ ಕೂಡ ಕೆಲವರು ಮಾಡುವುದಿಲ್ಲ. ಯೇಸು ಸ್ವಾಮಿ ಆತನ ಒಂದು ಪುನರುತ್ಥಾನವಾದ ದಿನದ ರಾತ್ರಿಯ ವೇಳೆ ತನ್ನ ಶಿಷ್ಯ ಮಂಡಳಿಯೊಳಗೆ ಆತನು ಕಾಣಿಸಿಕೊಂಡು ಅವರ ಸಂಗಡ ಮಾತನಾಡಿದ ಕೆಲವೊಂದು ಮಾತನ್ನು ಈ ದಿವಸ ನಾವು ನೋಡ್ಲಿಕ್ಕಿದ್ದೇವೆ. ಅದು ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ ವಚನ 21-22. ಓಕೆ, ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ ವಚನ 21-22. ಇದು ಆತನು ಸತ್ತವರೊಳಗಿಂದ ಎದ್ದು ಬಂದ ದಿನ.
ಆತನು ಹೇಳಿದಂಥ ಮಾತುಗಳಿದು. ಓಕೆ, ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಪ್ರಿಯರೇ, ಇಲ್ಲಿ ಇದನ್ನು ನಾವು ಈ ವಚನವನ್ನು ಗಮನಿಸುವಾಗ ನಾವು ಕೆಲವೊಂದು ಅಂಶ ವಿಶೇಷವಾಗಿ ಗಮನಿಸಬೇಕು. ಇಲ್ಲಿ ಆತನು ಆಜ್ಞಾಪಿಸುತ್ತಾ ಇದ್ದಾನೆ, ತಕ್ಕೊಳ್ಳಿರಿ. ಇದು ಒಂದು ವೇಳೆ ಬೇಕಿದ್ರೆ ತಕ್ಕೊಳ್ರಿ ಅಲ್ಲ, ರೈಟ್? ನಿಮ್ಗೆ ಬೇಕಿದ್ರೆ ತಕ್ಕೊಳ್ರಿ ಅಲ್ಲ. ನೋ. ಇಲ್ಲಿ ಆತನು 21ನೇ ವಚನ ತಿಳಿಸುವ ಪ್ರಕಾರ ಬಹಳ ಸ್ಪಷ್ಟವಾಗಿ ತಕ್ಕೊಳ್ಳಿರಿ. ಓಕೆ, ಇದನ್ನು ಆತನು ವಾಗ್ದಾನ ಮಾಡಿ ತಿಳಿಸಿದಂಥ ಸಂಗತಿಯನ್ನು ತಕ್ಕೊಳ್ಳಿರಿ ಎಂಬುದಾಗಿ ಆಜ್ಞಾಪಿಸುವ ಹಾಗೆ ನಾವು ಈ ಆಜ್ಞೆಯ ಒಂದು ಹಿನ್ನೆಲೆಯಲ್ಲಿ, ಆಜ್ಞೆಯ ಒಂದು ವಾತಾವರಣದಲ್ಲಿ, ಆಜ್ಞೆ ಕೊಡುತ್ತಿರುವ ವಾತಾವರಣದಲ್ಲಿ ಈ ಮಾತನ್ನು ಹೇಳ್ತಾನೆ. ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಮತ್ತೆ ಇದು ಸಲಹೆ ಇಲ್ಲ, ನಿಮಗೆ ಸಾಧ್ಯವಾದರೆ ನೀವು ಹೋಗ್ರಿ, ನಿಮಗೆ ಅನುಕೂಲವಾದರೆ ನೀವು ಹೋಗ್ರಿ, ಇಲ್ಲ. ಕಳುಹಿಸಿ ಕೊಡುತ್ತೇನೆ. ಸ್ಪಷ್ಟವಾದ, ನಿಷ್ಠುರವಾದ, ನೇರವಾದ ಮಾತು. ಕಳುಹಿಸಿ ಕೊಡುತ್ತೇನೆ. ಅವರ ಮೇಲೆ ಆತನು ಊದಿ ಆತ್ಮನನ್ನು ಸ್ವೀಕರಿಸಲು ಹೇಳ್ತಾನೆ, ತಕ್ಕೊಳ್ಳಿರಿ ಎಂಬುದಾಗಿ. ಅಲ್ಲಿ ವಾಕ್ಯ ಓದ್ತೇವಲ್ಲ, 22ನೇ ವಚನ. 22ನೇ ವಚನದಲ್ಲಿ ನಾವು ನೋಡುವ, ಇದನ್ನು ಹೇಳಿ ಅವರ ಮೇಲೆ ಊದಿ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಮತ್ತೆ ಬಹಳ ದೃಢವಾದ ಮಾತು, ದೃಢವಾದ ನೇರವಾದ ಮಾತು, ತಕ್ಕೊಳ್ಳಿರಿ ಎಂಬುದಾಗಿ. ಸೊ ಈ ಒಂದು ವಾಕ್ಯ ನಾವು ಈ ದಿವಸ ಮುಖ್ಯವಾಗಿ ಯೋಚನೆ ಮಾಡಲಿಕ್ಕೆ ಹೋಗೋಣ. ಯೇಸು ಸ್ವಾಮಿ ವಿಶೇಷವಾಗಿ ಪುನರುತ್ಥಾನವಾದ ಯೇಸು ಸ್ವಾಮಿ, ಸತ್ತವರೊಳಗಿಂದ ಎದ್ದು ಬಂದಂಥ ಯೇಸು ಸ್ವಾಮಿ ತನ್ನ ಹಿಂಬಾಲಕರಿಗೆ, ತನ್ನನ್ನು ಅನುಸರಿಸ್ತಾ ಇರುವಂಥ ಶಿಷ್ಯರಿಗೆ ಆತನು ಆದೇಶ ಕೊಡ್ತಾ ಇದ್ದಾನೆ, ಆಜ್ಞೆ ಕೊಡ್ತಾ ಇದ್ದಾನೆ, ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಅಲ್ಲಿ ಅವರಿಗೆ ಕೊಡುತ್ತಿರುವ ಜವಾಬ್ದಾರಿಗೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಆತನು ಪರಿಶುದ್ಧಾತ್ಮನನ್ನು ಅವರಿಗೆ ತಕ್ಕೊಳ್ಳುವುದಕ್ಕೋಸ್ಕರ ಆತ್ಮನನ್ನು ಸ್ವೀಕರಿಸಲು ಹೇಳುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಸ್ವೀಕರಿಸುವಂತಹ ವಿಷಯ ಪುನರುತ್ಥಾನವಾದ ಯೇಸು ಸ್ವಾಮಿಯ ಮೊದಲನೆಯ ಸಂದೇಶ ಇದು. ಓಕೆ, ಸತ್ತವರೊಳಗಿಂದ ಎದ್ದು ಬಂದಂಥ ಯೇಸು ಸ್ವಾಮಿ ಆತನು ಕೊಡುತ್ತಿರುವಂಥ ಮೊದಲನೆಯ ಆದೇಶ ಇದು, ಮೊದಲನೆಯ ಕೆಲಸ ಇದು. ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವ ವಿಷಯವನ್ನು ಮೊದಲನೆಯದಾಗಿ ಆತನು ಹೇಳುವಂಥದ್ದನ್ನು ನೋಡ್ತೇವೆ. ಪರಲೋಕಕ್ಕೆ ಎತ್ತಲ್ಪಡುವ ಮೊದಲು ಕೊಟ್ಟ ಕೊನೆಯ ಆದೇಶ, ಆ ಒಂದು ಲಾಸ್ಟ್ ಕಮಾಂಡ್. ಆತನು ಪರಲೋಕಕ್ಕೆ ಏರಿ ಹೋಗುವ ಮೊದಲು ಬಹಳ ಸ್ಪಷ್ಟವಾಗಿ, ನೇರವಾಗಿ ತನ್ನ ಶಿಷ್ಯರಿಗೆ ಆತನು ತಿಳಿಸುವಂಥ ಈ ಮಾತು, ಇದು ಬಹಳ ಬಹಳ ಮಹತ್ವದ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನದಲ್ಲಿ ಆತನು ಆ ವಾಗ್ದಾನದ ಕುರಿತು ಹೇಳುವಂಥ ಕೆಲವು ಸಂಗತಿ ನೋಡ್ತೇವೆ. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿ ಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಸೊ ಇಲ್ಲಿ ಆತನು ಕೊಟ್ಟ ಆದೇಶ, ಆತನು ಕೊಟ್ಟ ಕೊನೆಯ ಆದೇಶ ಎಂಬುದಾಗಿ ಹೇಳುವಾಗ ಬಹಳ ಬಹಳ ಮಹತ್ವದ ಸತ್ಯ ಇದು. ನಾವು ಪ್ರತಿಯೊಬ್ಬರು ಇದನ್ನು ಯೋಚಿಸಬೇಕು. ಯಾಕಂದರೆ ಇದು ಈ ವಾಕ್ಯ ನಮಗೆ ಬಹಳ ಮುಖ್ಯವಾಗಿ ತಿಳಿಸುವಂಥದ್ದು ಏನಂದರೆ, ಪ್ರತಿಯೊಬ್ಬ ವಿಶ್ವಾಸಿಗಳು ನಾವು ಆತ್ಮಭರಿತರಾಗಬೇಕು. ಪ್ರತಿಯೊಬ್ಬ ವಿಶ್ವಾಸಿಗಳು ಆತ್ಮಭರಿತರಾಗಬೇಕು. ಸೊ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ,
ದೇವರು ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಕಾದುಕೊಂಡು ಪಡೆದುಕೊಳ್ಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಕೊಡುತ್ತಾ ಇರುವಂತಹ ಆ ಒಂದು ಆಜ್ಞೆ, ಆ ಒಂದು ಆದೇಶ ಇಲ್ಲಿ ವಿಶೇಷವಾಗಿ ನಾವು ಯೋಚಿಸೋಣ. ಇನ್ಫ್ಯಾಕ್ಟ್ ಪೌಲನು ಕೂಡ ಎಫೆಸ್ಯದ ಸಭೆಗೆ ಬರೆಯುವಾಗ ಎಫೆಸ್ಯ 5:18 18-19 ಆರಂಭಿಕ ಭಾಗದಲ್ಲಿ ಮಾತನ್ನು ಹೇಳುವಂಥದ್ದನ್ನು ನೋಡುತ್ತೇವೆ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು, ಬಹಳ ಸ್ಪಷ್ಟವಾಗಿ ಪವಿತ್ರಾತ್ಮ ಭರಿತರಾಗಿದ್ದು ಆತ್ಮ ಸಂಬಂಧವಾದ ಆ ಒಂದು ಸಂಗತಿಗಳಲ್ಲಿ ನಿರತರಾಗುವುದಕ್ಕಾಗಿ ಎಫೆಸ್ಯದ ಸಭೆಗೆ ಪೌಲನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಇದು ಕೆಲವರಿಗೆ ಮಾತ್ರ ಕೊಡಲ್ಪಟ್ಟಂತಹ ಆಶೀರ್ವಾದ ಅಲ್ಲ. ಎಫೆಸ್ಯದ ಸಭೆಗೆ ಬರೆಯುತ್ತಾ ಇದ್ದಾನೆ. ಇದು ಕೇವಲ ಬರೀ ಪಾಸ್ಟರ್ಗಳಿಗೆ, ಬರೀ ಸೇವಕರುಗಳಿಗೆ ಅಥವಾ ಕೆಲವು ವಿಶೇಷವಾದ ಭಕ್ತರಿಗೆ ಕೊಡಲ್ಪಟ್ಟಂತಹ ಆಶೀರ್ವಾದ ಅಲ್ಲ. ಇದು ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಂತಹ ಆಶೀರ್ವಾದ. ಹಲ್ಲೆಲೂಯಾ! ಇದು ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟ ಆಶೀರ್ವಾದ. ಇದು ದಯವಿಟ್ಟು ನಾವು ಗಮನವಿಟ್ಟು ನಾವು ಯೋಚಿಸಬೇಕಾಗಿದೆ. ಪರಿಶುದ್ಧಾತ್ಮನ ವರ ಇದು ಪ್ರತಿಯೊಬ್ಬರಿಗೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತ ನಿರ್ಧಾರ ಮಾಡಿರುವ ಪ್ರತಿಯೊಬ್ಬರಿಗೆ ಈ ಒಂದು ವರ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಈ ಮಾತು ಪ್ರತಿ ವಿಶ್ವಾಸಿಗೆ ಅಂತ ಹೇಳುವಾಗ ನಾವು ಅದನ್ನು ಅಲಕ್ಷ್ಯ ಮಾಡೋದಕ್ಕೆ ಅಧಿಕಾರ ಇಲ್ಲ. ಪ್ರತಿ ವಿಶ್ವಾಸಿ, ಯಾಕೆ ಪ್ರತಿ ವಿಶ್ವಾಸಿ ಸಾಕ್ಷಿ ಆಗ್ಬೇಕು? ನಾವು ಸಾಕ್ಷಿ ಆಗ್ಬೇಕು. ನಾವು ಸುವಾರ್ತೆ ಸಾರುವ ಸಾಕ್ಷಿ ಆಗುವ ಆದೇಶ, ಆಜ್ಞೆ ನಮಗೆ ಕೊಡಲ್ಪಟ್ಟಿದೆ. ಅಂದ್ರೆ ಏನು? ನಾನು ಯೇಸು ಸ್ವಾಮಿಯಿಂದ ಹೊಂದಿರುವ ಆಶೀರ್ವಾದ, ನಾನು ದೇವರಿಂದ ಹೊಂದಿರುವ ಆಶೀರ್ವಾದ, ದೇವರು ನನ್ನ ಜೀವಿತದಲ್ಲಿ ಏನೇನು ಮಾಡಿದ್ದಾನೋ ನಾನು ಮತ್ತೊಬ್ಬರಿಗೆ ತಿಳಿಸಲೇಬೇಕು. ನಾನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಜೀವಿತದಲ್ಲಿ ದೇವರು ಮಾಡಿದ್ದನ್ನು ನಾವು ಪ್ರತಿಯೊಬ್ಬರು ಮತ್ತೊಬ್ಬರಿಗೆ ತಿಳಿಸಬೇಕು ಅನ್ನುವಂಥದ್ದು ದೇವರ ಅಪೇಕ್ಷೆ. ಪ್ರತಿ ವಿಶ್ವಾಸಿ ಇದು ಸಲಹೆಯಾಗಿ ಕೊಟ್ಟಿಲ್ಲ. ಟೈಮ್ ಸಿಕ್ಕರೆ, ಅನುಕೂಲ ಆದರೆ, ಫ್ರೀ ಇದ್ದಾಗ ಇಲ್ಲ. ಪ್ರತಿ ವಿಶ್ವಾಸಿಗಳು ನಾವು ಸಾಕ್ಷಿ ಆಗಬೇಕು. ಸ್ವಾರ್ಥೆಯ ವಿಷಯದಲ್ಲಿ ನಾವು ಅನೇಕ ಸಂಗತಿಗಳು ನಮಗೆ ಗೊತ್ತಿರ್ಬೋದು, ಗೊತ್ತಿರಲಿಕ್ಕಿಲ್ಲ. ಆದರೆ ನಮ್ಮ ಸಾಕ್ಷಿ ಅಂತ ಹೇಳುವಾಗ ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯ. ಹಲ್ಲೆಲೂಯಾ! ಎಷ್ಟು ಜನ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿದಾನ? ಹಲೋ, ಎಷ್ಟು ಜನರಿಗೆ ನಾವು ತಿಳಿಸಿದ್ದೇವೆ ಅದನ್ನು? ಎಷ್ಟು ಜನರಿಗೆ ನಾವು ತಿಳಿಸಿದ್ದೇವೆ ದೇವರು ಮಾಡಿದಂತಹ ಕಾರ್ಯ? ಕೆಲವರ ಸಮಸ್ಯೆ ಏನಂದ್ರೆ ದೇವರು ಮಾಡಿದ ಕಾರ್ಯಗಳನ್ನು ತಿಳಿಸ್ರಿ ಅಂತಂದ್ರೆ ಅಂತ 1940ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡ್ತಾರೆ. 47ನೇ ಇಸ್ವಿಯಲ್ಲಿ ಜಾನ್ ವೆಸ್ಲಿ ಅನ್ನುವಂತಹ ಸೇವಕರ ಜೀವಿತದಲ್ಲಿ ಅವರ ಒಂದು ಅನ್ಯೂನ್ಯತೆಯಲ್ಲಿ ಅವರು ಹೇಳ್ತಾ ಇದ್ರು, ಅವರ ಸಾಕ್ಷಿ ಕೂಟ ಅಂತಂದ್ರೆ ಸಾಕ್ಷಿ ಕೂಟದ ಅವಧಿ 1 ವಾರದೊಳಗೆ ಮಾತ್ರ. ಓಕೆ, ನಾನು 15 ದಿವಸದ ಹಿಂದೆ, 1 ತಿಂಗಳದ ಹಿಂದೆ ದೇವರು ನಿನ್ನ ಜೀವಿತದಲ್ಲಿ ಏನು ಮಾಡಿದ್ದಾನೆ ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ನೀನು 1 ವಾರದೊಳಗೆ. ನಾವು ನಂಬಿರುವ ದೇವರು ಜೀವಿಸುವಂಥ ದೇವರು. ನಮ್ಮ ಜೀವಿತದಲ್ಲಿ 1 ವಾರದೊಳಗೆ ಅನೇಕ ಕೆಲಸಗಳನ್ನು ಮಾಡಿದ್ದಾನೆ ಇಲ್ವಾ? ಹಲೋ, ಜೀವಿಸುವಂಥ ದೇವರು ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಮ್ಮ ಜೀವಿತದಲ್ಲಿ ಆತ ಮಾಡಿರುವಂಥ ಅನೇಕ ಸಂಗತಿಗಳು ನಾವು ಹೊಂದಿದ್ದೇವೆ, ಅನುಭವಿಸಿದ್ದೇವೆ. ಮತ್ತೇನು ಗೊತ್ತಾ? ಮತ್ತೆ ಮುಂದಿನ ವಾರ ಬಂದು ಇನ್ನೂ ಮಾಡು. ಅರೇ, ಆತನು ನಮ್ಮ ಜೀವಿತದಲ್ಲಿ ಮಾಡಿದ್ದನ್ನು ಮತ್ತೊಬ್ಬರಿಗೆ ತಿಳಿಸ್ಬೇಕು, ಸಾಕ್ಷಿಯಾಗಬೇಕಂತ ಆತನು ಹೇಳಿದ್ದು ನಾವು ಮಾಡ್ತಾ ಇಲ್ಲ. ಪ್ರತಿ ವಿಶ್ವಾಸಿ ಸಾಕ್ಷಿ ಆಗುವಂಥ ಒಂದು ಆಜ್ಞೆ ನಾವು ಹೊಂದಿದ್ದೇವೆ. ಅದಕ್ಕಾಗಿಯೇ ನಮಗೆ ಆತ್ಮನ ಅಭಿಷೇಕ ಬೇಕು. ಆ ಆತ್ಮನ ಬಲ, ಆ ಆತ್ಮನ ಶಕ್ತಿ, ಆ ಆತ್ಮನ ಅಭಿಷೇಕ ನಮಗೆ ಸಾಕ್ಷಿ ಆಗುವುದಕ್ಕೆ ಸಾಮರ್ಥ್ಯ ಕೊಡ್ತದೆ, ಮಾರ್ಗದರ್ಶನ ಮಾಡ್ತದೆ. ನಾವು ಅದರ ಪ್ರಕಾರ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಆತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲಿ ನಾವು ಅನೇಕರು ಹೊಂದಿದ್ದೇವೆ.
ನಾವು ಅನೇಕರು ಹೊಂದಿದ್ದೇವೆ, ನಾವು ಅನೇಕರು ಅಪೇಕ್ಷಿಸ್ತಾ ಇದ್ದೇವೆ. ಆದರೆ ಈ ಮಾತು ದಯವಿಟ್ಟು ನೆನ್ಪಿಟ್ಕೊಂಡ, ನಾವು ಅಭಿಷೇಕ ಹೊಂದುವಂಥದ್ದು ಸಾಕ್ಷಿ ಆಗುವುದಕ್ಕೋಸ್ಕರ, ನಾವು ಸ್ವಾರ್ಥೆಯ ಸಾಕ್ಷಿ ಆಗುವುದಕ್ಕೋಸ್ಕರ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಸಂಗತಿಗಳನ್ನ ಪಕ್ಕದ ಮನೆಯವರಿಗಿರ್ಬೋದು, ಜೊತೆ ಕೆಲಸದವ್ರಿಗಿರ್ಬೋದು, ನಮ್ಮ ಪ್ಯಾಸೆಂಜರ್ ಜೊತೆಗಿರ್ಬೋದು, ಅಥವಾ ನಮ್ಮ ಸಂಬಂಧಿಕರಿರ್ಬೋದು, ನಮ್ಮ ಮೊಬೈಲ್ನಲ್ಲಿ ಇರುವಂಥ ಏನಂತಾರೆ ಕಾಂಟ್ಯಾಕ್ಟ್ ಲಿಸ್ಟ್ ಏನಿದೆ ಅವರಿಗೆ ನಾವು ಫೋನ್ ಮಾಡಿ ದೇವರು ನನ್ನ ಜೀವಿತದಲ್ಲಿ ಮಾಡಿದ ಕಾರ್ಯ ಅಂತ ಹೇಳಿ ಸಾಕ್ಷಿಯಾಗುವಂಥ ಒಂದು ಅವಕಾಶ ದೇವರು ನಮ್ಮಿಂದ ಅಪೇಕ್ಷಿಸ್ತಾನೆ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಹೊಸ ಬಲ ಬೇಕೇ ಬೇಕು. ಅನೇಕರ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಲಿಕ್ಕೆ, ಬಿಡುಗಡೆಯನ್ನು ಕೊಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಗೊತ್ತಾ? ಇವರು ಹೊಂದ್ಕೊಳ್ತಾರೆ, ಬಾಯಿ ಮುಚ್ಕೊಂಡು ಕುಂದಿರ್ತಾರೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಇದು ಹಳೆ ಒಡಂಬಡಿಕೆಯ ಒಂದು ಆದೇಶವಾಗಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಮರೆಯದಿರುವಂತೆ ಆತ್ಮನ ಬಲ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಆ ಆತ್ಮನ ಬಲ ಕೊಟ್ಟದ್ದು ನಾವು ಜೋರಾಗಿ ಒಂದು ವೇಳೆ ಪ್ರಾರ್ಥನೆ ಮಾಡಿ, ಜೋರಾಗಿ ನಾವು ಅನ್ಯ ಭಾಷೆಗಳಲ್ಲಿ ಮಾತನಾಡಿ, ಓ ನನ್ನ ಭಾರ ಇಳೀತು ಅಂತ ಹೇಳಿ ಹೋಗೋದಕ್ಕೋಸ್ಕರ ಅಲ್ಲ, ನಮಗೆ ಕೊಡಲ್ಪಟ್ಟ ಆತ್ಮ, ನಾವು ಸಾಕ್ಷಿ ಆಗುವುದಕ್ಕೋಸ್ಕರ ಕೊಡಲ್ಪಟ್ಟ ಆತ್ಮ. ಅನೇಕರು ನಮ್ಮ ಜೀವಿತದಲ್ಲಿ ದೇವರ ಕಾರ್ಯ ನಾವು ಹೊಂದದಿರುವುದಕ್ಕೆ ಕಾರಣ ಏನು ಗೊತ್ತಾ? ಸಾಕ್ಷಿ ಆಗುವುದಿಲ್ಲ. ಮತ್ತೊಬ್ಬರಿಗೆ ದೇವರು ಇಲ್ಲ. ದೇವರು ನಮ್ಮ ಜೀವಿತದಲ್ಲಿ ಹೆಚ್ಚು ಮಾಡಬೇಕಂತ ಎಷ್ಟು ಬಯಸ್ತೀರಿ? ಎಷ್ಟು ಜನ ಬಯಸ್ತೀರಿ ನನ್ನ ಜೀವಿತದಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯ ಮಾಡಬೇಕು? ಹೆಚ್ಚು ಸಾಕ್ಷಿ ಆಗಬೇಕು. ನಾವು ಹೆಚ್ಚು ಸಾಕ್ಷಿಯಾಗುವಷ್ಟು ಹೆಚ್ಚು ಆತ್ಮನ ಬಲ ಆ ಮುಖಾಂತರ ಯಾವುದಕ್ಕೆ? ನಾನು ಈ ಮಗಳ ಜೀವಿತದಲ್ಲಿ, ನಾನು ಈ ಮಗನ ಜೀವಿತದಲ್ಲಿ ನಾನು ಯಾವುದೇ ಕೆಲಸ ಮಾಡಿದರೆ ಅವನು ಜನರಿಗೆ, ಇತರರಿಗೆ ತಿಳಿಸಿ ನನ್ನ ಮಹಿಮೆಯನ್ನು, ನನ್ನ ಆ ಒಂದು ಘನತೆಯನ್ನು ಉನ್ನತಕ್ಕೇರಿಸುವ ಕಾರ್ಯ ಮಾಡ್ತಾನೆ. ಅವರ ಜೀವಿತದಲ್ಲಿ ನಾನು ಇನ್ನೂ ಹೆಚ್ಚು ಮಾಡ್ತೇನೆ ಅಂತ ದೇವರು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಆತ್ಮನ ಅಭಿಷೇಕ ಪ್ರಿಯರೇ, ಇದು ನಮ್ಮ ಜೀವಿತದಲ್ಲಿ ನಾವು ಇತರರಿಗೆ ಸಾಕ್ಷಿಯಾಗುವುದಕ್ಕೋಸ್ಕರ ಎಂಬುದನ್ನು ಮರಿಬಾರ್ದು. ಒಬ್ಬ ಯವನಸ್ಥನು ಮನಗುಂದಿದ, ಡಿಪ್ರೆಷನ್ದೊಳಗಿದ್ದಂಥ ಒಬ್ಬ ಯವನಸ್ಥ, ಬಡತನ, ರೋಗ, ನಿರುದ್ಯೋಗ ಮತ್ತು ಸೋಲು ಈ ಜೀವನದಲ್ಲಿ ಕಾಡುತ್ತಾ ಇದ್ದಾಗ ಒಬ್ಬ ಯವನಸ್ಥನು ನಿರ್ಧಾರ ಮಾಡಿಬಿಟ್ಟ. ಏನಂದರೆ, ಬೆಸ್ಟ್ ಈ ಒಂದು ಸ್ಥಿತಿಯಲ್ಲಿ ಉತ್ತಮ ಪರಿಹಾರ ಅಂದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು. ಬಡತನ, ರೋಗ, ನಿರುದ್ಯೋಗ ಮತ್ತು ಸೋಲು. ಸೊ ಆ ನಿರ್ಧಾರ ಮಾಡಿ ಅವರು ರೈಲ್ವೆ ಹಳಿಯಲ್ಲಿ ಬಿದ್ದು ಸಾಯ್ತೇನೆ ಅಂತ ಹೋಗ್ತಾ ಇದ್ದಂಥ ಸಮಯದಲ್ಲಿ ಅಲ್ಲಿ ಬಹಳ ಒಂದು ವಿಶೇಷವಾದ ಘಟನೆ ಏನಂದರೆ, ಅವನ ಒಬ್ಬ ಅಂಕಲ್, ಸಂಬಂಧಿಕರು ಅದೇ ಮಾರ್ಗದಲ್ಲಿ ಬರ್ತಾ ಇದ್ದವರು ನಿಲ್ಲಿಸಿ ಅವನಿಗೆ ಅವರು ಹೇಳಿದ್ದು ತಮ್ಮ ಸಾಕ್ಷಿ ಹೇಗೆ ಅವರ ಜೀವಿತದಲ್ಲಿ ದೇವರು ಏನೆಲ್ಲ ಮಾಡಿದ್ದಾನೆ, ಹೇಗೆ ಆ ದೇವರು ಜೀವಿಸುವಂಥ ದೇವರಾಗಿ ಯಾವ ರೀತಿಯಾಗಿ ನಮ್ಮ ಪಾಪಗಳಿಗಾಗಿ ಆತನು ಆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ನಮ್ಮ ರಕ್ಷಣೆಯನ್ನು ಸಂಪಾದಿಸಿದ್ದಾನೆ. ಈ ಮಾತನ್ನು ಆ ಯವನಸ್ಥನಿಗೆ ಅವರು ಹೇಳಿದಾಗ ಈ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೋಸ್ಕರ ಹೊರಟಿದ್ದಂಥ ಯವನಸ್ಥ ಫೆಬ್ರವರಿ 11, 1955ನೇ ಇಸ್ವಿಯಲ್ಲಿ ತನ್ನ ಮನೆಗೆ ಬಂದು ಬೈಬಲನ್ನು ತೆಗೆದುಕೊಂಡು ಓದಿಕೊಂಡು ಯೇಸು ಸ್ವಾಮಿಯ ಶ್ರೇಷ್ಠತೆಯನ್ನು ಗುರುತಿಸಿ ರಕ್ಷಣೆ ಹೊಂದಿದ.
ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, DGS ದಿನಕರನ್. ಓಕೆ, ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೋಸ್ಕರ ಹೊರಟಂತ ಒಬ್ಬ ಯವನಸ್ಥ. ಈ ಘಟನೆ ಆದ ನಂತರ ಒಂದು ಆಶೆ, ಯವನಸ್ಥ ಹುಡುಗ, ಆದರೆ ಒಂದು ಆಶೆ, ಯೇಸು ಸ್ವಾಮಿಯನ್ನು ನಾನು ಹೆಚ್ಚು ತಿಳ್ಕೊಳ್ಬೇಕು, ಯೇಸು ಸ್ವಾಮಿಯನ್ನು ನಾನು ಹೆಚ್ಚು ತಿಳ್ಕೊಳ್ಬೇಕು. ಸೊ ಅದಕ್ಕಾಗಿ ದೇವರ ವಾಕ್ಯವನ್ನು ಓದುವುದಕ್ಕೆ ಆರಂಭಿಸಿದರು. ಅದಕ್ಕಾಗಿ ದೇವರ ಸಾನ್ನಿಧ್ಯದಲ್ಲಿ ಕಾದಿದ್ದು ಅನೇಕ ತಾಸುಗಟ್ಟಲೆ ಒಂದು ವಿಷಯ, ಸ್ವಾಮಿ ನಾನು ನಿನ್ನನ್ನು ತಿಳ್ಕೊಳ್ಬೇಕು, ನಾನು ನಿನ್ನನ್ನು ತಿಳ್ಕೊಳ್ಬೇಕು, ನಾನು ನಿನ್ನನ್ನು ತಿಳ್ಕೊಳ್ಬೇಕು. ಓ ನನ್ನನ್ನು ಕರ್ತನೇ, ನನ್ನ ಪ್ರಾರ್ಥನೆಯನ್ನು ಕೇಳು, ನನಗೆ ಬಲವನ್ನು ಕೊಡು, ನನ್ನ ಪ್ರಾರ್ಥನೆಯನ್ನು ಕೇಳು, ನನಗೆ ಬಲವನ್ನು ಕೊಡು. ಇನ್ಫ್ಯಾಕ್ಟ್ ಒಂದು ಪುಸ್ತಕದಲ್ಲಿ ಅವರ ಪ್ರಾರ್ಥನೆ ಏನಂದ್ರೆ, ನನಗೆ ನಿನ್ನ ಆತ್ಮನ ಬಲದಿಂದ ತುಂಬಿಸು, ಇಲ್ಲ ಅಂದರೆ ಕೊಂದು ಹಾಕು. ನನಗೆ ನಿನ್ನ ಆತ್ಮನ ಬಲದಿಂದ ತುಂಬಿಸು, ನಿನ್ನ ಆತ್ಮನ ಅಭಿಷೇಕದಿಂದ ತುಂಬಿಸು, ಇಲ್ಲ ಅಂದರೆ ನನ್ನನ್ನು ಕೊಂದು ಹಾಕು. ನಿನ್ನ ಈ ಜೀವವುಳ್ಳ ಅಪೇಕ್ಷೆ ಏನು ಗೊತ್ತಾ? ಭಾನುವಾರ ಬಂದು ದೇವರಿಗೆ ಹಾಯ್ ಅಂತ ಹೇಳಿ ಹೋಗ್ಬಿಟ್ರೆ ಸಾಕಷ್ಟೇ, ಮತ್ತೆ ಅದಕ್ಕಿಂತ ಹೆಚ್ಚು ದೇವರಿಂದ ಅಪೇಕ್ಷೆನೇ ಇಲ್ಲ. ಆದರೆ ಈ ಒಬ್ಬ ಯವನಸ್ಥನು, ಸ್ವಾಮಿ ನಿನ್ನ ಆತ್ಮನ ಬಲದಿಂದ ನನ್ನನ್ನು ತುಂಬಿಸು, ನಿನ್ನ ಬಲದಿಂದ ನನ್ನನ್ನು ತುಂಬಿಸು. ಸೊ ಒಂದು ದಿವಸ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 4 ವರ್ಷ, ಒಂದೇ 7 ವರ್ಷ ಪ್ರಾರ್ಥಿಸಿ ಈ ಒಂದು ಪ್ರಾರ್ಥನೆ, ನನ್ನನ್ನು ನಿನ್ನ ಬಲದಿಂದ ತುಂಬಿಸು. ಅಕ್ಟೋಬರ್ 10, 1962ನೇ ಇಸ್ವಿ ಪರಿಶುದ್ಧಾತ್ಮನ ಬೆಂಕಿ. ಅನಂತರ ಅವರ ನಿರುದ್ಯೋಗ ಸಮಸ್ಯೆ ಹೋಗಲಿ, ಅವರು ಉದ್ಯೋಗಸ್ಥರಾಗಿರುವಂಥದ್ದು ಅಷ್ಟೇ ಅಲ್ಲ, ಎಷ್ಟೊಂದು ಜನರಿಗೆ ಜೀಸಸ್ ಕಾಲ್ಸ್ ಅನ್ನುವ ಸಂಸ್ಥೆ ಅವರ ಜೀವಿತ ಸಾಕ್ಷಿ ಆಯಿತು. ಕೇಳಿದೀವ ನಾವು, ರೈಟ್? ಕೇಳಿದೀವ ನಾವು. ಒಬ್ಬ ಆತ್ಮ ಭರಿತ ಯವನಸ್ಥನ ಜೀವಿತ, ಒಬ್ಬ ಆತ್ಮ ಭರಿತ ಜೀವಿತ ಯಾವ ರೀತಿಯಾಗಿ ಶಕ್ತಿಶಾಲಿಯಾಗಿ ಬಲ ಹೊಂದಿ ಜನರ ಜೀವಿತಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯವಾಯಿತು. ಬಿಡುವುದಿಲ್ಲ. ಆತ್ಮಭರಿತ ಜೀವಿತ ನಾವು ಸಾಕ್ಷಿಯಾಗುವುದಕ್ಕೆ ಪ್ರೋತ್ಸಾಹಿಸ್ತದೆ. ದೇವರು ನನ್ನ ಜೀವಿತದಲ್ಲಿ ಮಾಡಿದ್ದನ್ನ ನಾನು ಮತ್ತೊಬ್ಬರಿಗೆ ತಿಳಿಸಲೇಬೇಕು. ದೇವರು ನನ್ನ ಜೀವಿತದಲ್ಲಿ ಪ್ರಿಯರೇ, ಒಂದು ವೇಳೆ ನಮಗೆ ಸುವಾರ್ತೆ ಸಾರು, ಆತನು ಮಾಡಿದ ಉಪಕಾರಗಳನ್ನು ತಿಳಿಸಬಹುದು. ಹಲ್ಲೆಲೂಯಾ. ಆತನು ಮಾಡಿದ ಉಪಕಾರಗಳನ್ನು ತಿಳಿಸಬಹುದು. ಹಲ್ಲೆಲೂಯಾ. ಪ್ರಿಯರೇ, ಈ ದಿವಸ ದೇವರು ನಮ್ಮನ್ನು ಅದಕ್ಕೆ ಕರೀತಾ ಇದ್ದಾನೆ. ಬಲ ಕೊಡ್ತಾ ಇರುವಂಥದ್ದು ಆ ಉದ್ದೇಶಕ್ಕಾಗಿ, ಸಾಕ್ಷಿ ಆಗುವುದಕ್ಕೋಸ್ಕರ. ಸೊ ಅದರ ಮಹತ್ವ ನಾವು ಗುರುತಿಸೋಣ. ಎರಡನೇದು, ನಾವು ಆ ಆತ್ಮನನ್ನು ಸ್ವೀಕರಿಸುವ ಉದ್ದೇಶ, ಇದನ್ನು ವಿಶೇಷವಾಗಿ ಗಮನಿಸ್ರಿ. ಅಲ್ಲಿ ಆತನು 21ನೇ ವಚನ ಅಲ್ವಾ, 20-21, ಯೋಹಾನ 20-21, ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಸೊ ಈ ಆತ್ಮನನ್ನು ಆತನು ಆ ಶಿಷ್ಯ ಮಂಡಳಿಯ ಮೇಲೆ ಊದುವ ಆ ಒಂದು ಸಂದರ್ಭ, ಯಾವ ಸಂದರ್ಭದಲ್ಲಿ ಯಾವ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಇದು ಅವರನ್ನು ಸೇವೆಗೆ ಕಳುಹಿಸೋದಕ್ಕೋಸ್ಕರ ಕಳುಹಿಸುವ ಆ ಸಂದರ್ಭ. ಅದು ಸೇವೆಗೆ ಕಳುಹಿಸುವಂಥ ಸಂದರ್ಭದಲ್ಲಿ ಆತನು, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಇನ್ಫ್ಯಾಕ್ಟ್ ಇದು ಅಪೊಸ್ತಲರ ಕೃತ್ಯ 1:8 ನಾವು ಓದುವ ಸತ್ಯದ ಪ್ರಕಾರ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ
ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಸೇಮ್ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟ ಪ್ರಕಾರ ನಾನು ನಿಮ್ಮನ್ನು ಕಳುಹಿಸಿಕೊಡ್ತೇನೆ. ತಂದೆ ಕಳುಹಿಸಿದಂತೆ ನಾವು ಕಳುಹಿಸಲ್ಪಡಬೇಕಿದ್ರೆ ಆತನ ಆತ್ಮಭರಿತನಾಗಿದ್ದಂತೆ ನಾವು ಆತ್ಮಭರಿತರಾಗಿರಬೇಕು. ಆತ್ಮಭರಿತತೆ ಇಲ್ಲದೆ ಪರಿಶುದ್ಧಾತ್ಮನ ಬಲ ಇಲ್ಲದೆ ನಾವು ಕಳುಹಿಸಲ್ಪಡುವ ಅನುಭವ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇನ್ಫ್ಯಾಕ್ಟ್ ನಾವು ಕೆಲವು ವಚನ, ಲೂಕನ ಸುವಾರ್ತೆ 3ನೇ ಅಧ್ಯಾಯ, ಯೇಸು ಹೇಗೆ ಆತ್ಮಭರಿತನಾಗಿ ಸೇವೆ ಆರಂಭಿಸಿದಂತ ನಾವು ನೆನಪು ಮಾಡ್ಕೊಳ್ಳೋಣ. ಲೂಕ 3:22-23 ವಚನ ನೋಡ್ರಿ. ಲೂಕ 3:22-23. ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಸೊ ಸೇವೆ ಆರಂಭವಾಗುವಂಥ ವಚನ, ಸೇವೆ ಮಾಡುವ ವಚನ, ಅದಕ್ಕಿಂತ ಮೊದಲು ಇರುವ ವಚನ ಏನು ಹೇಳ್ತದೆ? ಆತನು ಪರಿಶುದ್ಧಾತ್ಮ ಭರಿತನಾದನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿ ಸ್ವತಃ ಪರಿಶುದ್ಧಾತ್ಮ ಭರಿತತೆಗೆ ಸಮಯ ಕೊಡುವಂಥದ್ದನ್ನು ನೋಡ್ತೇವೆ. ಇನ್ನೊಂದು ವಚನ, ಲೂಕನ ಸುವಾರ್ತೆ ಅದು 4ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ವಿಶೇಷವಾಗಿ ವಚನ 17ರಿಂದ ನಾವು ನೋಡ್ತೇವೆ. ಆಗ ಯೇಸು ಯೆಶಾಯನ ಎಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನ ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದ್ದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ. ಕರ್ತನ ಆತ್ಮವು ನನ್ನ ಮೇಲೆ ಅದೆ. ಯಾಕೆ ಗೊತ್ತಾ? ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಪರಿಶುದ್ಧಾತ್ಮನ ಅಭಿಷೇಕ ಒಂದು ಸರ್ಟಿಫಿಕೇಟ್ಗಾಗಿ ಅಲ್ಲ, ಒಂದು ಬಿರುದುಗಾಗಿ ಅಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನ ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು ಆತ್ಮನ ಅಭಿಷೇಕದ ಉದ್ದೇಶ ಬಹಳ ಸ್ಪಷ್ಟ. ನಾವು ಸುವಾರ್ತೆ ಸಾರುವುದಕ್ಕೂ ಸಾಕ್ಷಿ ಆಗುವುದಕ್ಕೂ ಅಭಿಷೇಕಿಸಲ್ಪಟ್ಟಿದ್ದೇವೆ. ಪ್ರಿಯರೇ, ನಮ್ಮ ಒಂದು ವೇಳೆ ಸುತ್ತಲೂ ಮತ್ತು ಜಗತ್ತಿನಾದ್ಯಂತ ನಾವು ನೋಡುವಾಗ ಏನು ಗೊತ್ತಾ, ಆತನ ಉದ್ದೇಶ ಏನು? ಇಲ್ಲಿ ನಾವು ಯೋಚಿಸೋಣ. ನಾಶವಾಗುತ್ತಿರುವ ಜನರು ರಕ್ಷಣೆ ಹೊಂದಬೇಕೆಂಬುವಂಥದ್ದು ಯೇಸು ಸ್ವಾಮಿಯ ಉದ್ದೇಶ. ಆ ಉದ್ದೇಶಕ್ಕಾಗಿ ಆತನು ನಮ್ಮನ್ನು ಬಲದಿಂದ ತುಂಬಿಸ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ದೇಶ ಒಂದು ವೇಳೆ, ನಮ್ಮ ಒಂದು ಜನಾಂಗ, ನಮ್ಮ ಒಂದು ಪ್ರದೇಶ ಅದು ಸುವಾರ್ತೆಯನ್ನು ಕೇಳಬೇಕಿದ್ರೆ, ಅದು ರಕ್ಷಣೆ ಮಾರ್ಗಕ್ಕೆ ಬರಬೇಕಿದ್ರೆ ಇರುವ ದೇವರ ಸಾಧನ, ದೇವರ ಉದ್ದೇಶ, ದೇವರ ಅಪೇಕ್ಷೆ, ನಾವೆಲ್ಲರೂ ಪರಿಶುದ್ಧಾತ್ಮ ಭರಿತರಾಗಿ ಬಲದಿಂದ ಸಾಕ್ಷಿ ಕೊಡುವವರಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಪ್ರತಿಯೊಬ್ಬರು, ತಿರುಗಿ ಹೇಳ್ತಾನೆ, ಕೆಲವರಿಗೆ ಮಾತ್ರ ಅಷ್ಟೇ ಅಲ್ಲ ಇದು, ಪ್ರತಿಯೊಬ್ಬರು ನಾವು ಆತನ ಮಕ್ಕಳು, ಆತನನ್ನು ಹಿಂಬಾಲಿಸುವವರು ಎಂಬುದಾಗಿದ್ದರೆ ನಮ್ಮಿಂದ ಆತನ ಅಪೇಕ್ಷಿಸ್ತಾ ಇದ್ದಾನೆ. ನಾವು ಆತನ ಬಲವನ್ನು, ಆತನು ಕೊಡುವ ಬಲವನ್ನು ಹೊಂದಬೇಕು. ಆ ಬಲದಿಂದ ತುಂಬಿಸಲ್ಪಡಬೇಕು. ಆ ಬಲದಲ್ಲಿ ನಾವು ಜೀವಿಸುವಂಥವರಾಗಿರಬೇಕು. ಹಲ್ಲೆಲೂಯ. ಅನೇಕ ಸಾರಿ ನಾನು ಇದನ್ನು ಹೇಳಿದ್ದೇನೆ, ತಿರುಗಿ ಹೇಳ್ತೇನೆ. ಪರಲೋಕದ ಜೀವಿತ ಭೂಲೋಕದಲ್ಲಿ ಜೀವಿಸಬೇಕಾದರೆ ಪರಲೋಕದ ಬಲ ಹೊಂದಿ ಭೂಲೋಕದಲ್ಲಿ ನಾವು ಪರಲೋಕದವರಾಗಿ ಜೀವಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಆ ಬಲ ನಮಗೆ ಬೇಕೇ ಬೇಕು. ಸಾಕ್ಷಿ ಆಗುವುದಕ್ಕಾಗಿ ಆ ಬಲ ನಮಗೆ ಬೇಕೇ ಬೇಕು.
ನ್ಯೂ ಲೈಫ್ ಅಸೆಂಬ್ಲಿ ಆಫ್ ಗಾಡ್ ಚರ್ಚ್ ಚೆನ್ನೈ, ಅದು ನಮ್ಮ ಒಂದು ವೇಳೆ ಭಾರತದಲ್ಲಿಯೇ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಗಳಲ್ಲಿ ದೊಡ್ಡ ಸಭೆ, ಸುಮಾರು 40,000 ಜನ ಆ ಸಭೆಯಲ್ಲಿ ಪ್ರತಿ ಭಾನುವಾರ ಆರಾಧನೆಗೆ ಬರ್ತಾರೆ. ಪಾಸ್ಟರ್ ಡಿ ಮೋಹನ್ ಅದರ ಮುಖ್ಯ ಸಭಾಪಾಲಕರು. ಅವರು ಜನವರಿ ತಿಂಗಳು 1971ನೇ ಇಸ್ವಿ ಒಂದು ದಿವಸ ಆರಾಧನೆಗೆ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಒಂದು ಆರಾಧನೆಯ ಗುಂಪು ಬಂದಿದೆ. ಅಲ್ಲಿ ಬಂದಂಥ ಆರಾಧನೆಯ ಗುಂಪಿನವರು ಅಲ್ಲಿ ಅನೇಕ ರೀತಿಯಾದ ಸಂಗತಿಗಳನ್ನ ಸಾರ್ತಾ ಇದ್ರು. ಅದರ ಜೊತೆಗೆ ಆ ಒಂದು ಕೂಟದಲ್ಲಿ ಇದ್ದಂಥ ಪಾಸ್ಟರ್ ಮೋಹನ್ ಆತ್ಮನಿಂದ ಬಲವಾಗಿ ಒಂದು ಏನಂತಾರೆ ಚಲಿಸಲ್ಪಡುವ ಕಾರ್ಯ ಅವರಲ್ಲಿ ಉಂಟಾಯಿತು. ಅವರು ಏನಂದ್ರೆ ಕರ್ತನಿಗೆ ತಮ್ಮನ್ನು ಒಪ್ಪಿಸಿಕೊಟ್ರು. ರಕ್ಷಣೆ ಹೊಂದುವುದಕ್ಕೆ ಮುಂದೆ ಬನ್ರಿ ಎಂಬುದಾಗಿ ಕರೆಯಲ್ಪಟ್ಟಾಗ ಅವರು ಮುಂದೆ ಬಂದು ಅವರು ತಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ರು. ರಕ್ಷಣೆ ಹೊಂದಿದ್ದಾರೆ. ರಕ್ಷಣೆ ಹೊಂದಿದ್ದಾರೆ. ಜನವರಿ 1971ನೇ ಇಸ್ವಿಯಲ್ಲಿ ಅವರು ರಕ್ಷಣೆ ಹೊಂದಿದ್ದಾರೆ. ರಕ್ಷಣೆ ಹೊಂದಿದ ನೆಕ್ಸ್ಟ್ ಡೇ, ಮಾರನೇ ದಿನವೇ ಅವರ ಪ್ರಾರ್ಥನೆ, ಸ್ವಾಮಿ ನನ್ನ ಜೀವಿತದಲ್ಲಿ ನಿನ್ನ ಬಲದಿಂದ ನನ್ನನ್ನು ತುಂಬಿಸು ಅನ್ನುವಂಥ ಪ್ರಾರ್ಥನೆ. DGS ದಿನಕರನ್ ಅವ್ರ ಥರ 7 ವರ್ಷ ಕಾಯ್ಬೇಕಾಗಲ್ಲ. ನೆಕ್ಸ್ಟ್ ಡೇ, ಮಾರನೇ ದಿವಸವೇ ಪರಿಶುದ್ಧಾತ್ಮನ ಬೆಂಕಿ ಅವ್ರ ಮೇಲೆ ಇಳಿದು ಬಂತು. ಅಭಿಷೇಕ ಹೊಂದಿದರು. ಅಭಿಷೇಕ ಹೊಂದಿದ ನಂತರ ಅವರ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ 3 ತಿಂಗಳು ಜೀಸಸ್ ರೆವಲ್ಯೂಷನ್ ಅಂತೆ. ಜೀಸಸ್ ರೆವಲ್ಯೂಷನ್ ಅಂದ್ರೆ ಎಲ್ಲಿ ಹೋದ್ರು ಜನರಿಗೆ ಸ್ವಾರ್ಥ ಸಾರ್ತಾ ಇದ್ದಾರೆ, ಸಾಕ್ಷಿ ಹೇಳ್ತಾ ಇದ್ದಾರೆ, ರಕ್ಷಣೆ ಮಾರ್ಗಕ್ಕೆ ನಡೆಸ್ತಾ ಇದ್ದಾರೆ. ಸ್ವಾರ್ಥ ಸಾರ್ತಾ ಇದ್ದಾರೆ, ರಕ್ಷಣೆ ಮಾರ್ಗಕ್ಕೆ ಜನರನ್ನು ನಡೆಸ್ತಾ ಇದ್ದಾರೆ. ಜೀಸಸ್ ರೆವಲ್ಯೂಷನ್. ಅನೇಕ ಯವನಸ್ಥರು ಯೇಸು ಸ್ವಾಮಿಯ ಕಡೆಗೆ ತಿರುಗುವುದಕ್ಕೆ ಸಾಧ್ಯವಾಯಿತು. ಏನು ಕಾರಣ ಗೊತ್ತಾ? ಪರಿಶುದ್ಧಾತ್ಮನ ಅಭಿಷೇಕ. ಯಾವಾಗ ಆದದ್ದು? ಅಭಿಷೇಕ ಆಗಿದೆ, ಸುವಾರ್ತೆಯ ಕಾರ್ಯ, ಸಾಕ್ಷಿಯ ಕಾರ್ಯ ಆಗಲಾರಂಭಿಸಿತು. ಇಂದು ಏನಾಗ್ತದೆ ಗೊತ್ತಾ? ನಾನು ಸಾಕ್ಷಿ ಆಗ್ತಾ ಇಲ್ಲ, ನಾನು ಸುವಾರ್ತೆಯ ಕೆಲಸದಲ್ಲಿ ನಿರತನಾಗ್ತಾ ಇಲ್ಲ, ನನಗೆ ಸೇವೆಯ ಭಾರ ಇಲ್ಲ, ಉಳಿದ ಎಲ್ಲ ಕಚಡ ಕೆಲಸ ಮಾಡಲಿಕ್ಕೆ ಟೈಮ್ ಸಿಗ್ತದೆ. ಡೇಂಜರ್. ಊರು ಸಾಬರಿ ಮಾಡಲಿಕ್ಕೆ ಟೈಮ್ ಸಿಗ್ತದೆ, ರಾಜಕೀಯ ಮಾಡಲಿಕ್ಕೆ ಟೈಮ್ ಸಿಗ್ತದೆ, ಅನಾವಶ್ಯಕವಾದ ವಿಷಯಗಳಲ್ಲಿ ಕೈ ಹಾಕುವುದಕ್ಕೆ ಟೈಮ್ ಸಿಗ್ತದೆ. ಯಾಕೆ ಗೊತ್ತಾ? ಸ್ವಾರ್ಥ ಸಾರ್ತಾ ಇಲ್ಲ, ಆತ್ಮಗಳ ಭಾರ ಇಲ್ಲ. ಜನರು ನಾಶವಾಗಿ ಹೋಗ್ತಾ ಇರುವಾಗ ಅವರ ನಾಶವಾಗಬಾರದು ಅನ್ನುವಂಥ ಒಂದು ಒತ್ತಡ ಕೂಡ ಇಲ್ಲ. ಯಾಕೆ? ಫಾಲ್ತು ಕೆಲಸದಲ್ಲಿ ಬಲ ಹೊಂದಿ ಪ್ರಿಯರೇ, ಬಲ ಹೊಂದಿ. ಏನು ಗೊತ್ತಾ ಇದು? ಡೊನಾಲ್ಡ್ ಟ್ರಂಪ್ ಆ ಚೈನಾ ದೇಶದವರಿಂದ ಸ್ವೀಕರಿಸಿ ಎಲ್ಲ ಎಸೆದು ಹೋದಂಥ ರೀತಿಯಲ್ಲಿ ನಾವು ಸಹ ಏನು ವ್ಯತ್ಯಾಸನೇ ಇಲ್ಲ. ದೇವರು ನಮಗೆ ಸುವಾರ್ತೆ ಸಾರೋದಕ್ಕೋಸ್ಕರ ಸಂಪರ್ಕದ ಸಾಧನಗಳನ್ನು, ಮೊಬೈಲ್ಗಳನ್ನು ಕೊಟ್ಟಿದ್ದಾನೆ, ನಮಗೆ ಸಂಬಂಧಿಕರನ್ನ, ಸ್ನೇಹಿತರನ್ನ ಕೊಟ್ಟಿದ್ದಾನೆ. ಆದರೆ ಬಲ ಹೊಂದುತ್ತೇವೆ, ಸಾಕ್ಷಿ ಆಗುವುದಿಲ್ಲ. ಬಲ ಹೊಂದುತ್ತೇವೆ, ಸಾಕ್ಷಿ ಆಗುವುದಿಲ್ಲ. ಬಲ ಹೊಂದುತ್ತೇವೆ ಅಂತಂದ್ರೆ ಬಲದ ಅಪೇಕ್ಷೆಯೂ ಕೂಡ ಹೇಗೆ? ಕೊಟ್ರೆ ಕೊಡು, ಬಿಟ್ರೆ ಬಿಡು. DGS ದಿನಕರನ್ ಅವರ ಪ್ರಾರ್ಥನೆ, ನನ್ನನ್ನು ಆತ್ಮನಿಂದ ಅಭಿಷೇಕಿಸು, ಇಲ್ಲ ಅಂದ್ರೆ ನನ್ನನ್ನು ಕೊಂದು ಹಾಕು ಅನ್ನುವಂಥ ಅಷ್ಟು ಛಲ, ಅಷ್ಟು ಭಾರ ಕೂಡ ಇಲ್ಲದಂಥ ಒಂದು ಜೀವಿತ. ಪಾಸ್ಟರ್ ಮೋಹನ್ ಅವರನ್ನ ಒಂದು ವೇಳೆ ದೇವರು ಈ ದಿವಸ ಒಂದು ಸಭೆ ಪ್ರಿಯರೇ, ಚೆನ್ನೈ ಪಟ್ಟಣದಲ್ಲಿ ಒಂದು ಸಭೆ, ಅವರ ಸಭೆ ಒಂದು ಹಾಲ್ ಇವಾಗ 25,000 ಜನ ಒಂದು ಆರಾಧನೆಗೆ ಕೂಡಿ ಬರುವಷ್ಟು ಬೃಹತ್ತಾದಂಥ ಆ ಒಂದು ಸೇವೆಯಲ್ಲಿ ದೇವರವರನ್ನು ಉಪಯೋಗಿಸ್ತಾ ಇದ್ದಾನೆ. ಆತ್ಮಭರಿತ ಜೀವಿತ ನಮ್ಮ ದೇಶಕ್ಕೆ ಬೇಕಾಗಿರುವಂಥದ್ದು. ಆತ್ಮಭರಿತ ವಿಶ್ವಾಸಿಗಳು. ನಮ್ಮ
ಜನಾಂಗಕ್ಕೆ ಬೇಕಾಗಿರುವಂತವರು ಆತ್ಮಭರಿತ ವಿಶ್ವಾಸಿಗಳು. ನಾವು ನಮ್ಮ ಮನೆಗಳಲ್ಲಿ ಕೋಣೆಗಳಲ್ಲಿ ಆತ್ಮಭರಿತರಾಗಿದ್ದೇವೆ ಅಂತ ಹೇಳಿಕೊಂಡು, ಅನ್ಯ ಭಾಷೆ ಮಾತಾಡ್ತೇವೆ ಅಂತ ಹೇಳಿಕೊಂಡು ನಾವು ಕೊಚ್ಚಿಕೊಳ್ಳೋದಕ್ಕೋಸ್ಕರ ಅಲ್ಲ, ಸಾಕ್ಷಿ ಆಗುವುದಕ್ಕೋಸ್ಕರ ಪರಿಶುದ್ಧಾತ್ಮ ನಮ್ಮನ್ನ ಬಲದಿಂದ ತುಂಬಿಸಿದ್ದಾನೆ. ಪ್ರಿಯರೇ, ಸಾಕ್ಷಿ ಆಗ್ಬೇಕು. ನಾವು ಪಕ್ಕದವ್ರಿಗೆ ಹೇಳ್ರಿ, ಸಾಕ್ಷಿ ಆಗೋಣ. ಹಲ್ಲೆಲೂಯಾ, ಸಾಕ್ಷಿ ಆಗೋಣ. ನಾವು ನಿಮ್ಮ ಎಲ್ಲ ಸಂಬಂಧಿಕರಿಗೆ ನೀವು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಿದೆಯಾ? ನಿಮ್ಮ ಜೀವಿತದಲ್ಲಿ ಕಳೆದ ವಾರ ದೇವರು ಮಾಡಿದ ಆಶೀರ್ವಾದವನ್ನು ಯಾರಿಗೆ ತಿಳಿಸಿದ್ದೀರಿ? ಯಾರಿಗೆ ತಿಳಿಸಿದ್ದೀರಿ? ಯೋಚನೆ ಮಾಡ್ರಿ. ಸ್ವೀಕರಿಸುವುದು ಹೇಗೆ? ಮೂರನೇ ಮತ್ತು ಕೊನೆಯ ವಿಚಾರ, ಪರಿಶುದ್ಧಾತ್ಮನನ್ನು ಸ್ವೀಕರಿಸುವುದು ಹೇಗೆ? ಪ್ರಿಯರೇ, ಈ ವಚನ ನಮಗೆ ತಿಳಿಸ್ತದೆ, ಯೇಸು ಶಿಷ್ಯರ ಮೇಲೆ ಊದಿ. ಏನು ಗೊತ್ತಾ, ಬಹಳ ಸಿಂಪಲ್ ಆಗಿ ಅಲ್ಲಿ ನಾವು ಆತನ ಮಾಡುವಂಥ ಕಾರ್ಯ ನಾವು ನೋಡ್ತೇವೆ. ಈ ಊದುವ ಕಾರ್ಯ ಇದೊಂದು ಚಿಹ್ನೆ, ಒಂದು ಸಿಂಬಾಲಿಕ್, ಒಂದು ಏನಂತಾರೆ, ಒಂದು ಪ್ರತಿನಿಧಿಸುವಂತಹ ಕಾರ್ಯವಾಗಿ ನಾವು ಅದನ್ನು ಗಮನಿಸ್ತೇವೆ. ಅನೇಕ ಚಿಹ್ನೆ ಅಥವಾ ಸೂಚನೆಗಳನ್ನು ಹೊಂದಿದೆ. ಪ್ರಿಯರೇ, ಅಲ್ಲಿ ಆತನು ಅವರಿಗೆ ಶಕೆ ಭಾಳ ಆಗತೈತೆ ಅಂತ ಊದಲಿಲ್ಲ. ತಪ್ಪು ತಿಳ್ಕೊಳ್ಬೇಡ್ರಿ. ಇದು ಬ್ಯಾಸಿಗೆ ಭಾಳ ಇದೆ, ಶಕೆ ಇರಬಹುದು. ಬಟ್ ಕೆಲವೊಂದು ಸಾರಿ ನಾವು ಮಾಡ್ತೀವಲ್ಲ, ಉಫ್ ಅಂತ ಯಾವಾಗ ಊದ್ತಿರ್ತೇವೆ, ಅಪಾ ಶಕೆ ಭಾಳ ಆಗ್ತಾ ಇದೆ. ನೋ, ಗಾಳಿಯನ್ನ ಊದಲಿಲ್ಲ ಆತನು, ಆತ್ಮನನ್ನ ಊದಿದ. ನೆನಪಿದೆಯಾ? ವಾಕ್ಯ ಏನು ಹೇಳ್ತದೆ? 21, 22 ವಚನ ನೋಡ್ರಿ. ಅದನ್ನ ಆತ್ಮನನ್ನ, ಓಕೆ, ಆ ವಚನ ನಾವು ಗಮನಿಸುವಾಗ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 21 ವಚನ ನೋಡೋಣ. ಅದನ್ನ ಡಿಸ್ಪ್ಲೇ ಮಾಡ್ರಿ. ಅದನ್ನ, ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಪ್ರಕಾರ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. 22, ಅದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಊದುವ ಕಾರ್ಯದಲ್ಲಿ ಆತನು ಮಾಡುತ್ತಾ ಇರುವಂಥದ್ದೇನು? ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಆತನು ಆ ಊದುವ ಕಾರ್ಯದಲ್ಲಿ ಅವರಿಗೆ ಗಾಳಿ ಊದ್ತಾ ಇಲ್ಲ, ಆತನು ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಅಂತ ಹೇಳ್ತಾ ಇದ್ದಾನೆ. ಗಮನಿಸ್ರಿ, ಗಾಳಿಯನ್ನು ಊದಲಿಲ್ಲ. ಇನ್ಫ್ಯಾಕ್ಟ್ ಅದರ ಆ ಒಂದು ಗ್ರೀಕ್ ಭಾಷೆಯ ಮೂಲದೊಳಗೆ ನೋಡುವಾಗ ಅವರ ಮೇಲೆ ಅಂತ ಅನೇಕ ಭಾಷಾಂತರಗಳನ್ನು ಓದ್ತೇವೆ. ಅವರ ಮೇಲೆ ಅಂತ ಅಷ್ಟೇ ಅರ್ಥ ಇಲ್ಲ, ಅವರ ಒಳಗೆಯೂ ಕೂಡ ಅದು. ಓಕೆ, ಹಲ್ಲೆಲೂಯಾ. ಅವರ ಮೇಲೆ ಅಷ್ಟೇ ಅಲ್ಲ, ಅವರೊಳಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಈ ವಚನ ಆರಂಭವಾಗುವಾಗ ಹೇಳ್ತದಲ್ಲ, ಇದನ್ನು ಹೇಳಿ ಅವರ ಮೇಲೆ ಊದಿ ಅಂತ ಹೇಳ್ತದೆ. ಇನ್ಫ್ಯಾಕ್ಟ್ ಅದನ್ನು ಅವರೊಳಗೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಗಮನಿಸ್ಬೋದು. ಪ್ರಿಯರೇ, ಈ ಶ್ವಾಸ ಉಸಿರಾಡುವಂಥದ್ದು, ಕ್ಷಣ ಹೊತ್ತು ಈ ವಿಷಯ ಸ್ವಲ್ಪ ಯೋಚನೆ ಮಾಡೋಣ. ಶ್ವಾಸ ಅನ್ನುವಂಥದ್ದು, ನಾವು ಉಸಿರಾಡುವಂಥದ್ದು, ಈ ದೇಹ, ಈ ಭೌತಿಕ ದೇಹ ಏನಿದೆಲ್ಲ, ಫಿಸಿಕಲ್ ಬಾಡಿ, ಈ ಶರೀರ, ಇದಕ್ಕೆ ಇದು ಒಂದು ಸಾಮಾನ್ಯ ಸಂಗತಿ ಅಲ್ವಾ? ಬದುಕಿದ್ದೇವೆ ಅಂದರೆ ಉಸಿರಾಡ್ತಾ ಇರ್ತೇವೆ, ಹೌದನಿಲ್ರಿ? ಎಸ್ ಸರ್ ನೋ? ಯಾರ ಸತ್ತಾರೋ ಇಲ್ಲೋ ಅಂತ ಯೋಚನೆ ಗಮನಿಸ್ಲಿಕ್ಕೆ ಮೂಗತ್ರ ಚೆಕ್ ಮಾಡ್ತಿರ್ತಾರಲ್ಲ, ಪಲ್ಸ್ ಬಿಡೋದು ಪಲ್ಸ್ ನೋಡೋದು ಎರಡನೇ ಮಾತು. ಬಟ್ ಅಟ್ಲೀಸ್ಟ್ ಇಲ್ಲಿ ಮೂಗ್ನ ಕಡೆಗೆ ಇಟ್ಟು ಚೆಕ್ ಮಾಡ್ತಾರೆ. ಶ್ವಾಸ ಅಥವಾ ಉಸಿರು, ಅದು ಈ ಒಂದು ಭೌತಿಕ ಶರೀರಕ್ಕೆ ಇದು ಸಾಮಾನ್ಯ. ಆದರೆ ಆತ್ಮಿಕ ಮನುಷ್ಯನಿಗೆ ಅಭಿಷೇಕ ಸಾಮಾನ್ಯ. ಆತ್ಮಿಕ ಮನುಷ್ಯನು ಬದುಕುವುದು ಆತ್ಮನ ಅಭಿಷೇಕದಿಂದ. ಹೇಗೆ ದೇಹ ಬದುಕುವುದು ಉಸಿರಿನಿಂದಲೋ, ತಿರುಗಿ ಹೇಳ್ತಾರೆ, ದಯವಿಟ್ಟು ಎಚ್ಚರಿಕೆಯಿಂದ ಯೋಚನೆ ಮಾಡ್ರಿ. ಈ ದೇಹ ಬದುಕುವಂಥದ್ದು ಈ ಮೂಗಿನಿಂದ ಹೊರಡುವ ಉಸಿರಿನಿಂದ ಹೇಗೆ,
ಹಾಗೆ ಆತ್ಮೀಕ ಮನುಷ್ಯನು ಬದುಕುವುದು ಆತ್ಮನಿಂದಲೇ, ಪರಿಶುದ್ಧಾತ್ಮನಿಂದಲೇ. ಪ್ರಿಯರೇ, ಇದು ನಾವು ಹೇಳುವಾಗ ಸ್ವಾಭಾವಿಕ ಮನುಷ್ಯ, ಈ ಶರೀರಾಧೀನ ಮನುಷ್ಯ, ಇದು ಉಸಿರಾಟ, ಇದು ಸಾಮಾನ್ಯ, ಎಲ್ಲರೂ ಮಾಡ್ತಾರೆ. ಆತ್ಮಿಕ ಮನುಷ್ಯನಿಗೆ ಆತ್ಮ ಭರಿತರಾಗುವಂಥದ್ದು ಸಾಮಾನ್ಯ. ಇದು ಬದುಕಬೇಕಂತ ಬಯಸುವಂಥ ಪ್ರತಿಯೊಬ್ಬ ವಿಶ್ವಾಸಿ ಆತ್ಮಭರಿತನಾಗಿರಬೇಕು. ಕೆಲವರು ಹೆಂಗಿದ್ದಾರಂತಂದರೆ, ಹಾಸ್ಪಿಟಲ್ನಲ್ಲಿ ವೆಂಟಿಲೇಟರ್ ಮೇಲೆ ಇಟ್ಟಿರ್ತಾರಲ್ರಿ, ಕೇಳಿದ್ದೀರಾ? ವೆಂಟಿಲೇಟರ್ನಾಗ ಆ್ಯಕ್ಚುಲಿ ದೇಹ ಸತ್ತಿರ್ತದ ಅನೇಕ ಸಾರಿ, ಓಕೆ, ಬಹಳ ಪ್ರತಿ ಸಾರಿ ಅಲ್ಲ, ಬಟ್ ಅನೇಕ ಸಾರಿ ದೇಹ ಸತ್ತಿರ್ತದ. ಆದರೆ ಇವರು ಮಷಿನ್ ಮೇಲೆ ಅದ್ರ ಉಸಿರಾಟ ಮಾಡಿಸ್ತಿರ್ತಾರೆ. ಓಕೆ, ಮಷಿನ್ ಒಳಗಡೆ, ಗಂಟಲ ಒಳಗಡೆ ಲಂಗ್ಸ್ಗೆಲ್ಲ ಹವಾ ತುಂಬಿಸುವಂಥ ಕೆಲಸ ಮಾಡ್ತಾರೆ. ನೋಡಿದರೆ ಆಸ್ಪತ್ರೆಯಲ್ಲಿ ನೋಡಿದರೆ ಅವ್ರು ಉಸಿರಾಡ್ತಾ ಇದ್ದಾರೋ ಅಂತ ಅನ್ನಿಸ್ತದ, ಬಟ್ ಆ್ಯಕ್ಚುಲಿ ಹೋಗ್ಬಿಟ್ಟಿರ್ತಾರೆ. ಕೆಲವರು ಆತ್ಮಭರಿತ ಸಭೆಗಳಿಗೆ ಬರುವಂಥದ್ದು ಇದೇ ಉದ್ದೇಶಕ್ಕಾಗಿ. ಅದಕ್ಕೆ ವೆಂಟಿಲೇಟರ್ ಹಾಕಿಸ್ಕೊಂಡು ಹೋಗೋಕೆ ಅಷ್ಟೇ. ಒಳಗಡೆ ಸತ್ತ ಬಿಟ್ರ, ಜೀವನ ಇಲ್ಲ, ಯೇಸು ಸ್ವಾಮಿಗಾಗಿ ಜೀವಿಸ್ತಾನೇ ಇಲ್ಲ. ಇಲ್ಲಿ ಬಂದು ವಾರಕ್ಕೊಂದ್ಸತಿ ವೆಂಟಿಲೇಟರ್ ಹಾಕಿಸ್ಕೊಂಡು ಹೋಗೋದು ವಾಪಸ್. ಈಗ ಕೆಲವರು ಕಿಡ್ನಿ ಏನಂತಾರೆ, ಬಿದ್ದು ಹೋದಾಗ ಏನಂತಾರೆ, ಇದು ಏನು ಮಾಡ್ತಾರೆ, ಇದು ಡಯಾಲಿಸಿಸ್ ಅಂತ ಕೇಳಿದಿರಲ್ಲ, ಹಂಗೆ ಇವರು ಪ್ರತಿ ಭಾನುವಾರ ಬಂದು ವೆಂಟಿಲೇಟರ್ ಹಾಕಿಸ್ಕೊಂಡು ಹೋಗೋದು, ಮತ್ತೆ ಮುಂದಿನ ವಾರ ಬರೋದು ವೆಂಟಿಲೇಟರ್ ಸಂಬಂಧ. ಸತ್ತ ಜೀವಿತಗಳು, ಜೀವಿಸುವಂತ ವ್ಯಕ್ತಿಗೆ ಉಸಿರಾಟವು ಹೇಗೆ ಸಾಮಾನ್ಯವೋ, ಆತ್ಮಿಕ ವ್ಯಕ್ತಿಗೆ ಆತ್ಮ ಭರಿತತೆ ಅಷ್ಟು ಸಾಮಾನ್ಯ. ಆತ್ಮನ ಬಲವಿಲ್ಲದೆ, ಆತ್ಮನ ನಡೆಸುವಿಕೆ ಇಲ್ಲದೆ, ಆತ್ಮನ ಮಾರ್ಗದರ್ಶನವಿಲ್ಲದೆ ಈ ಆತ್ಮಿಕ ಜೀವಿತ ನಾವು ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ದೇವರು ಅಪೇಕ್ಷಿಸ್ತಾ ಇಲ್ಲ. ನಾವು ನಮ್ಮ ಸ್ವಶಕ್ತಿ, ಸ್ವಸಾಮರ್ಥ್ಯ, ಸ್ವಬಲದಿಂದ ಬದುಕಬೇಕು, ನಾವು ಚಲಿಸಬೇಕು, ನಾವು ನಿರ್ಧರಿಸಬೇಕು ಅಂತ ಆತನು ಸ್ವಶಕ್ತಿಯಿಂದ ಬಯಸ್ತಾ ಇಲ್ಲ. ಅದಕ್ಕಾಗಿಯೇ ಪರಿಶುದ್ಧಾತ್ಮನನ್ನು ವಾಗ್ದಾನ ಮಾಡಿದ್ದು, ಪರಿಶುದ್ಧಾತ್ಮನನ್ನು ಆತನು ಕಳುಹಿಸಿಕೊಟ್ಟದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಪಕ್ಕದವ್ರಿಗೆ ಹೇಳ್ರಿ, ನಾನು ವೆಂಟಿಲೇಟರ್ ಮೇಲೆ ಇಲ್ಲ ಅಂತ ಹೇಳ್ರಿ. ಹಲ್ಲೆಲೂಯಾ. ನಾವು ವೆಂಟಿಲೇಟರ್ ಮೇಲೆ ಇಲ್ಲ, ಆತ್ಮಭರಿತರು. ಪ್ರಿಯ ಸಹೋದರ ಸಹೋದರಿ, ಇದು ಬಹಳ ಬಹಳ ವಿಶೇಷವಾದ ದಿನ. ದೇವರು ನಮ್ಮ ಜೀವಿತದಲ್ಲಿ ಇದನ್ನು ಅಪೇಕ್ಷಿಸ್ತಾ ಇದ್ದಾನೆ. ಆತ್ಮಿಕ ಜೀವಿತಕ್ಕೆ ಜೀವ ತುಂಬುವ ಕಾರ್ಯ ಆತ್ಮನಿಂದಲೇ ಸಾಧ್ಯ. ಕೆಲವರು ನೀವು ಒಣಗ್ತಾ ಇದ್ದಂಥ ಸ್ಥಿತಿ ಆಗ್ತಾ ಇದೆ ಅಂತ ಕೆಲವು ಸಾರಿ ಹೇಳ್ತೀವಿ ನಾವು. ಏನೋ ಭಾಳ ಒಣಗಿದಂಥ ಅನುಭವ. ಅದಕ್ಕೆ ಮುಖ್ಯವಾದ ಸೂತ್ರ ಬೇರೆ ಏನೂ ಇಲ್ಲ. ಮೊಣಕಾಲು ಊರಬೇಕು, ಆರಾಧನೆ ಮಾಡಬೇಕು, ಅಭಿಷೇಕ, ಬಲದಿಂದ ತುಂಬಿಸು. ಪರಿಶುದ್ಧಾತ್ಮನ ಬೆಂಕಿಯಿಂದ ನನ್ನನ್ನು ತುಂಬಿಸು. ಇದು ನಮ್ಮ ಪ್ರಾರ್ಥನೆ, ನಮ್ಮ ಆತ್ಮಿಕ ಜೀವಿತಕ್ಕೆ ಬಲ ಕೊಡ್ತದೆ, ಜೀವ ತುಂಬುತ್ತದೆ. ಹಲ್ಲೆಲೂಯಾ. ನಾವು ಅನೇಕ ಸಾರಿ ಒಂದು ಸ್ವಲ್ಪ ಹೊಸ ಬಲಕ್ಕಾಗಿ ಅಂತ ಹೊಸ ಜನರ ಕಡೆ ಹೋಗುವಂಥದ್ದು ಅಥವಾ ಹೊಸ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು. ಏನದು ಅಲ್ರಿ? ಒಣಗಿದ ಕಟ್ಗಿನ ನೀವು ಬೇರೆ ಜಾಗಕ್ಕೆ ಹೋದ್ರೆ ಜೀವ ತುಂಬುತ್ತದೆ ಅದಕ್ಕೆ. ಹಲೋ, ಈ ಒಣಗಿದ ಕಟ್ಟಿಗೆಯನ್ನು ನೀವು ಬೇರೆ ಸ್ಥಳಕ್ಕೆ ಹೋದರೆ ಜೀವ ತುಂಬಲಿಕ್ಕೆ ಸಾಧ್ಯವಾ? ಹಲೋ, ಸಾಧ್ಯ ಇಲ್ಲ. ಒಂದೇ ಒಂದು ಸಾಧ್ಯ, ಆತ್ಮನ ಜೊತೆಗೆ ಸಂಬಂಧ. ಅರ್ಥ ಆಗಲಿ ಬಿಡಲಿ, ನಾವು ಅನ್ಯ ಭಾಷೆಯ ಪ್ರಾರ್ಥನೆಯೊಂದಿಗೆ, ಆರಾಧನೆಯೊಂದಿಗೆ ಏಕಾಂತವಾಗಿರಬಹುದು, ಸಾಮೂಹಿಕವಾಗಿರಬಹುದು. ಪ್ರಾರ್ಥನೆ, ಆರಾಧನೆ, ಅನ್ಯ ಭಾಷೆಯ ಪ್ರಾರ್ಥನೆ, ಆರಾಧನೆ, ಆತ್ಮಿಕ ಪ್ರಾರ್ಥನೆ, ಆ ಆತ್ಮನೇ ನಮ್ಮ ಜೀವಿತಗಳಿಗೆ ಜೀವ ತುಂಬುವ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆತ್ಮಭರಿತ ಜೀವಿತಕ್ಕೆ, ಆತ್ಮಿಕ ಜೀವಿತಕ್ಕೆ ಆತ್ಮಭರಿತತೆ ಅತ್ಯಂತ ಅವಶ್ಯಕವಾದದ್ದು. ಆತ್ಮಭರಿತ ಜೀವಿತ ಅಂದರೆ ಭಾಳ ಜನ ಯೋಚನೆ ಮಾಡೋದು ಭಾಳ ವಿಶೇಷ. ಇದು ಸ್ಪಿರಿಟ್ ಫಿಲ್ಡ್ ಲೈಫ್ ಬಹಳ ವಿಶೇಷ. ಇದು ಪ್ರಿಯರೇ, ಇದು ವಿಶೇಷ ಅಲ್ಲ.
ಆತ್ಮಭರಿತ ಜೀವಿತ ಇದು ವಿಶೇಷ ಅಲ್ಲ, ಇದು ಸಾಮಾನ್ಯ ಜೀವಿತ. ಓಕೆ, ಇದು ಸಾಮಾನ್ಯ, ದಿಸ್ ಇಸ್ ದ ನಾರ್ಮಲ್ ಲೈಫ್. ಇದು ಸಾಮಾನ್ಯ ಜೀವಿತ. ಸಮಸ್ಯೆ ಏನು ಗೊತ್ತಾ? ನಾವು ಸಾಧಾರಣಕ್ಕಿಂತ ಕೀಳಾದ ಬದುಕು, ಕೀಳಾದ ಆತ್ಮಿಕತೆ, ಅದಕ್ಕಿಂತ ಕಡಿಮೆಯಾದ ಜೀವಿತ ಜೀವಿಸ್ತಾ ಇರುವುದರಿಂದ ಆತ್ಮಭರಿತ ಜೀವಿತ ನಮಗೆ ಅಸಾಮಾನ್ಯವಾದದ್ದು, ಅಸಾಧಾರಣವಾದದ್ದು ಆಗಿ ಕಾಣ್ತದೆ. ಅಪೊಸ್ತಲ ಕೃತ್ಯಗಳು ನೋಡ್ರಿ, ಆತ್ಮಭರಿತ ಜೀವಿತ ಸಾಮಾನ್ಯವಾಗಿತ್ತ ಅದು? ಹಲೋ, ಸಾಮಾನ್ಯವಾಗಿತ್ತು. ಯಾವುದೇ ಅದ್ಭುತಗಳಾಗಲಿ, ಪರಿಶುದ್ಧಾತ್ಮನ ನಡೆಸುವಿಕೆ ಆಗಲಿ, ಎಲ್ಲ ವಿಷಯ ಸಾಮಾನ್ಯ. ಅಲ್ಲಿ ಯಾವುದೋ ವಿಶ್ಲೇಷಣೆಗಳನ್ನು ದೊಡ್ಡ ದೊಡ್ಡ ಸಂಗತಿಗಳು ಮಾಡುವ ಕಾರ್ಯ ಮಾಡುವುದಿಲ್ಲ. ಆತ್ಮನ ಬಲ ಹೊಂದಿ ಬದುಕುವಂತಹ ಜೀವಿತ ಅದು ಸಾಮಾನ್ಯವಾಗಿತ್ತು. ಇದು ದೇವರು ನಮ್ಮಿಂದ ಅಪೇಕ್ಷಿಸುವಂಥ ಜೀವಿತ. ಶ್ವಾಸ ಹೇಗೆ ಶರೀರಕ್ಕೆ ಅವಶ್ಯವೋ, ದೇವರ ಆತ್ಮನು ಕೂಡ ನಮ್ಮ ಒಬ್ಬೊಬ್ಬರ ಜೀವಿತಕ್ಕೆ ಅವಶ್ಯ. ಶ್ವಾಸದಂತೆ, ಉಸಿರಾಟದಂತೆ ಆತ್ಮಭರಿತತೆಯು ಕೂಡ ಅಷ್ಟೇ ಸರಳವಾದದ್ದು. ಆತ್ಮನಿಂದ ತುಂಬಿಸಲ್ಪಡುವುದು ಕೂಡ ಅಷ್ಟೇ ಸರಳವಾದದ್ದು. ಉಸಿರಾಡೋದು ಸಾಮಾನ್ಯ, ಹೌದಲ್ರಿ? ಒಂದು ಸ್ವಲ್ಪ ಎಲ್ಲರೂ ಉಸಿರಾಡೋಣ, ನೋಡೋಣ. ಉಸಿರಾಡ್ತಾ ಇದ್ದೀರಾ ಎಲ್ಲರೂ? ಸಾಮಾನ್ಯ ತಾನೇ ಅದು, ರೈಟ್? ಉಸಿರಾಡುವಂಥದ್ದು ಬಹಳ ಸರಳ, ಸಾಮಾನ್ಯ. ಪ್ರಿಯರೇ, ಉಸಿರಾಡುವುದು ಸಾಮಾನ್ಯವಾದದ್ದು ಮತ್ತು ಸರಳವಾದದ್ದು. ಉಸಿರಾಡಲು ನಮ್ಮ ದೇಹ ಸೃಷ್ಟಿಸಲ್ಪಟ್ಟಿದೆ, ಹೌದನೇ ಇಲ್ರಿ? ಎಸ್ ಆರ್ ನೋ? ರೈಟ್? ಉಸಿರಾಡುವುದಕ್ಕಾಗಿಯೇ ಈ ದೇಹ ಸೃಷ್ಟಿಸಲ್ಪಟ್ಟಿದೆ. ಹಾಗಾಗಿ ಉಸಿರಾಡೋದಕ್ಕಾಗಿ ಯಾರಾದರೂ ಪ್ರಯಾಸ ಪಡಬೇಕಾ? ಬಹಳ ಪ್ರಯಾಸ ಪಡಬೇಕಾ? ಕೋವಿಡ್ ಟೈಮ್ನಲ್ಲಿ ಆಯಿತು, ಆವಾಗ ಉಸಿರಿನ ಬೆಲೆ ನಮಗೆ ಗೊತ್ತಾಯಿತು. ಕೆಲವ್ರ ಸಮಸ್ಯೆ ಏನಂದರೆ ಔಷಧ ಇದ್ದು ಕೂಡ ಕೆಲವರು ಉಸಿರಾಟದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾ ಇಲ್ಲ. ಇನ್ನೂ ನಾವು ಅದೇ ಉಸಿರಾಟದ ತೊಂದರೆಯ ಬದುಕ್ತಾ ಇದ್ದೇವೆ. ಪ್ರಿಯರೇ, ಉಸಿರಾಡುವಂಥದ್ದಕ್ಕಾಗಿಯೇ ನಮ್ಮ ದೇಹ ಸೃಷ್ಟಿಸಲ್ಪಟ್ಟಿದೆ. ಅದಕ್ಕಾಗಿ ಪ್ರಯಾಸ ಪಡುವ ಅವಶ್ಯಕತೆ ಇಲ್ಲ. ಆತ್ಮನಿಂದ ತುಂಬಿಸಲ್ಪಡುವುದು ಸಹ ಸರಳ. ಯಾಕಂದರೆ ನೀನು ನಾನು ಪರಿಶುದ್ಧಾತ್ಮ ಭರಿತರಾಗುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ! ನಾವೆಲ್ಲ ಪರಿಶುದ್ಧಾತ್ಮ ಭರಿತರಾಗುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ! ನಾವು ಬರೀ ರಕ್ಷಣೆ ಹೊಂದಿ ಅಥವಾ ಬರೀ ನಾವು ಹಾಡು ಹಾಡಿ ಬರೀ ಆರಾಧನೆ ಮಾಡಿ ಹೋಗುವುದಕ್ಕೋಸ್ಕರ ಅಲ್ಲ. ನಾವೆಲ್ಲರೂ ಪರಿಶುದ್ಧಾತ್ಮ ಭರಿತರಾಗುವುದಕ್ಕಾಗಿ ರಕ್ಷಣೆ ಹೊಂದಿದ್ದೇವೆ. ಪರಿಶುದ್ಧಾತ್ಮ ಭರಿತರಾಗುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಈ ಮಾತು ನಾವು ಹೇಳ್ತಾ ಇರುವಂತೆ ನಮ್ಮಿಂದ ವಿಶೇಷವಾದ ಪ್ರಯಾಸದ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಮಾಡಿದ ವಾಗ್ದಾನ ಗಮನಿಸ್ರಿ. ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬಹಳ ಅನೇಕ ವಚನಗಳು ನಮಗೆ ಈ ಮಾತನ್ನು ತಿಳಿಸ್ತದೆ. 11ನೇ ಅಧ್ಯಾಯದ 13ನೇ ವಚನ, ಪರಿಶುದ್ಧಾತ್ಮನ ವಿಷಯವಾಗಿ ಅನೇಕ ಮಾತುಗಳನ್ನು 11ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ. ಈ 11ನೇ ಅಧ್ಯಾಯದ 13ನೇ ವಚನ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ. ತಂದೆ ಮಕ್ಕಳು, ಕುಟುಂಬದಲ್ಲಿ ಮಕ್ಕಳಿಗೆ ನಾವು ಕೊಡುವಂತೆ ಯಾರಾದರೂ ನಾವು ಕಂಡೀಷನ್ ಹಾಕಿ ರೂಲ್ಸ್ ಹಾಕಿ ಸ್ಯಾಲ್ರಿ ಅಂತೆ ಮಕ್ಕಳಿಗೆ ಆಹಾರ ಕೊಡ್ತೇವಾ? ಇಲ್ಲ. ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ. ನಾವು ಬೇಡುತ್ತಾ ಇದ್ದೇವೋ ಅಥವಾ ಬರೀ ಆರಾಧನೆ ಮಾಡಿ ಹೋಗ್ಲಿಕ್ಕೆ ಬಂದಿದ್ದೇವಾ? ನಾವು ಕರ್ತನ ಆತ್ಮನ ಬಲವನ್ನು, ಹೊಸ ಬಲವನ್ನು ಬೇಡುತ್ತಾ ಇದ್ದೇವೋ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಬೇಡುತ್ತಾ ಇದ್ದೇವೋ? ಯಾಕಂದ್ರೆ ತಂದೆಗೆ ಕೊಡಲಿಕ್ಕೆ ಮನಸ್ಸಿದೆ. ನಾವಿಲ್ಲಿ ಆರಾಧಿಸ್ತಾ ಇರುವಂಥ ದೇವರು ನಮಗೆ ಆ ಆತ್ಮನನ್ನು ಕೊಡಬೇಕಂತ ಕಾದಿದ್ದಾನೆ. ಆತ್ಮನನ್ನು ಕೊಡಬೇಕಂತ ಕಾದಿದ್ದಾನೆ. ಬಲದಿಂದ ನಮ್ಮನ್ನು ತುಂಬಿಸ್ಬೇಕಂತ ಕಾದಿದ್ದಾನೆ. ಶಕ್ತಿಯಿಂದ ಹೊದಿಸ್ಬೇಕಂತ ಕಾದಿದ್ದಾನೆ. ಸಾಕ್ಷಿ ಆಗುವುದಕ್ಕೋಸ್ಕರ ಕಳಿಸ್ಬೇಕಂತ ಕಾದಿದ್ದಾನೆ. ಆದರೆ ನಮ್ಮಲ್ಲಿ
ಆ ತಂದೆಯ ಈ ಗುಣ. ಪ್ರಿಯರೇ, ಪರಿಶುದ್ಧಾತ್ಮನನ್ನ ನಮಗೆ ಕೊಡುವುದಕ್ಕೆ ಮನಸ್ಸಿಲ್ಲದ ದೇವರಲ್ಲ, ಪರಿಶುದ್ಧಾತ್ಮನನ್ನ ನಮಗೆ ಕೊಡುವುದಕ್ಕಾಗಿ ಆಸಕ್ತಿಯುಳ್ಳ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ, ಆಸಕ್ತಿಯುಳ್ಳ ದೇವರಾಗಿದ್ದಾನೆ. 9ನೇ ವಚನ ನೋಡ್ರಿ. ಹಾಗೆ ನಾನು ನಿಮಗೆ ಹೇಳುವುದೇನೆಂದ್ರೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ಬೇಡಿಕೊಳ್ಳ್ರಿ, ನನಗೆ ಬಲವನ್ನ ಕೊಡು ಸ್ವಾಮಿ, ನನಗೆ ಬಲದಿಂದ ತುಂಬಿಸು ಸ್ವಾಮಿ, ನನ್ನನ್ನು ಅಭಿಷೇಕಿಸು ಸ್ವಾಮಿ. ಇದು ನಮ್ಮ ಪ್ರಾರ್ಥನೆಯಾಗಿರ್ಬೇಕು. ಅದೇ 11ನೇ ಅಧ್ಯಾಯದ 10ನೇ ವಚನ. ಯಾಕೆ? ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಏನಂತ ಹೇಳ್ತಿದ್ರಿ? 10ನೇ ವಚನ. ಯಾಕೆಂದರೆ ಬಹಳ ಇಂಪಾರ್ಟೆಂಟ್ ವರ್ಡ್. ಯಾಕಂದರೆ ಬೇಡಿಕೊಳ್ಳುವ ಕೆಲವರು ಹೊಂದುವರು. ಬೇಡಿಕೊಳ್ಳುವ ಕೆಲವರು ಹೊಂದುತ್ತಾರ. ವಚನ ಏನಂತ ಹೇಳ್ತದೆ? ಬೇಡಿಕೊಳ್ಳುವ ಕೆಲವರು ಆತ್ಮನನ್ನು ಹೊಂದುತ್ತಾರಂತ ಹೇಳ್ತದ. ಯಾರು ಯಾರು ಹಲೋ ಯಾರು? ಪ್ರತಿಯೊಬ್ಬರಂದ್ರೆ ಯಾರು? ನಾವೆಲ್ಲ, ಎಲ್ಲರೂ. ಸ್ಪೆಷಲ್ ಜನರಲ್ಲ, ಬರೀ DGS ದಿನಕರನ್ ಅಥವಾ ಓನ್ಲಿ ಪಾಸ್ಟರ್ ಡಿ ಮೋಹನ್ ಅಥವಾ ಬರೀ ಪಾಸ್ಟರ್ ಪಾಲ್ ಯಂಗಿ ಚೋ ಇಲ್ಲ. ಪ್ರತಿಯೊಬ್ಬರು ಯಾರು ಬೇಡಿಕೊಳ್ತಾರೆ ಅವರೆಲ್ಲ. ಹಲ್ಲೆಲೂಯ. ನಾವು ಮಾಡಬೇಕಾದಂಥದ್ದಿಷ್ಟೇ ಪ್ರಿಯರೇ. 9ನೇ ವಚನದ ಪ್ರಕಾರ ನಂಬಿಕೆಯಿಂದ ನಾವು ಕೇಳಬೇಕು. 10ನೇ ವಚನದ ಪ್ರಕಾರ ನಂಬಿಕೆಯಿಂದ ಹೊಂದಿಕೊಳ್ಳಬೇಕು. ಅಪೊಸ್ತಲರ ಕೃತಿ 2ನೇ ಅಧ್ಯಾಯ 4ನೇ ವಚನದ ಪ್ರಕಾರ ನಂಬಿಕೆಯಿಂದ ಮಾತಾಡಬೇಕು. ಯಾಕಂದರೆ ಅಭಿಷೇಕ ಹೊಂದಿರುವುದರ ಮೊದಲನೆಯ ಗುರುತು ಅನ್ಯ ಭಾಷೆ. ಓಕೆ, ಪರಿಶುದ್ಧಾತ್ಮ ಭರಿತತೆಯ ಮೊದಲನೆಯ ಗುರುತು, ಆರಂಭಿಕ ಗುರುತು ಅದು ಅನ್ಯ ಭಾಷೆ. ಇಲ್ಲಿ ನಾವು ನೋಡ್ತೇವೆ. ಆಗ ಅವರೆಲ್ಲರೂ, ಅಪೊಸ್ತಲರ ಕೃತಿ 2:4, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ನಂಬಿಕೆಯಿಂದ ಬೇಡುವಾಗ, ನಂಬಿಕೆಯಿಂದ ಬೇಡುವಂಥದ್ದು ಅಷ್ಟೇ ಅಲ್ಲ, ನಂಬಿಕೆಯಿಂದ ನಾವು ಸ್ವೀಕರಿಸಬೇಕು ಮತ್ತು ನಂಬಿಕೆಯಿಂದ ಮಾತಾಡಬೇಕು. ಈ ಕಾರ್ಯ ಮಾಡುವ ಪ್ರತಿಯೊಬ್ಬರು ನಾವು ಈ ದಿವಸ ಆ ಬಲದಿಂದ ತುಂಬಿಸಲ್ಪಡ್ತೇವೆ. ಆ ಬಲದಿಂದ ನಾವು ಅಭಿಷೇಕ ಹೊಂದುತ್ತೇವೆ. ಯಾಕಂದರೆ ದೇವರಿಗೆ ನಿನಗೆ ತನ್ನ ಆತ್ಮನನ್ನು ಕೊಡುವುದಕ್ಕೆ ಮನಸ್ಸಿಲ್ಲ ಅಂತಿಲ್ಲ, ಆತನಿಗೆ ಮನಸ್ಸಿದೆ. ನಮಗೆ ನಂಬಿಕೆಯಿಂದ ನಾವು ಪ್ರಾರ್ಥಿಸ್ತಾ ಇಲ್ಲ, ನಂಬಿಕೆಯಿಂದ ಸ್ವೀಕರಿಸ್ತಾ ಇಲ್ಲ, ನಂಬಿಕೆಯಿಂದ ಮಾತಾಡ್ತಾ ಇಲ್ಲ. ಅದಕ್ಕೆ ಒಂದು ವೇಳೆ ನಾವು ಕೇಳೋಣ, ಸ್ವಾಮಿ ನನಗೆ ಆ ನಂಬಿಕೆ ಕೊಡು, ಆ ನಂಬಿಕೆಯಿಂದ ಬಲ ಕೊಡು, ನಂಬಿಕೆಯಿಂದ ನಾನು ಮಾತಾಡುವುದಕ್ಕೆ ನಡೆಸು ಎಂಬುದಾಗಿ ಅನೇಕರು ಪ್ರಿಯರ ಸಾಮಾನ್ಯವಾಗಿ ಸಾಧಾರಣವಾದ ರೀತಿಯಲ್ಲಿ ನಾವು ಈ ಸಾಕ್ಷಿಯನ್ನು ಹೇಳಿದ್ದೇನೆ. ನನ್ನ ಸ್ನೇಹಿತರಾದಂಥ ಮ್ಯಾಥ್ಯೂ ಅವರು ಎಂಥ ಸಮಯದಲ್ಲಿ, ಎಂಥ ಸನ್ನಿವೇಶದಲ್ಲಿ ಪ್ರಾರ್ಥಿಸ್ತಾ ಇದ್ದಾಗ ಆತ್ಮನ ಬಲ ಹೇಗೆ ಇಳಿದು ಬರ್ತದೆ. ನಾವಿಲ್ಲಿ ಪ್ರಾರ್ಥಿಸುವಾಗ ಅಷ್ಟೇ ಅಲ್ಲ, ನಾವಿಲ್ಲಿ ಆರಾಧನೆ ಮಾಡುತ್ತಾ ಇರುವಾಗ ಅಷ್ಟೇ ಅಲ್ಲ, ಆರಾಧನೆ ಯಾವುದೇ ಹಂತದಲ್ಲಿ ಪರಿಶುದ್ಧಾತ್ಮನ ಬೆಂಕಿ ನಮ್ಮ ಜೀವಿತದಲ್ಲಿ ಇಳಿದು ಬರುವುದಕ್ಕೆ ಸಾಧ್ಯ. ಯಾವುದೇ ಸಮಯ. ಮ್ಯಾಥ್ಯೂ ಅನ್ನುವಂಥ ನನ್ನ ಸ್ನೇಹಿತರು ಯಾವ ಚರ್ಚ್ನಲ್ಲಿ ನಾವು ಆ ಸಮಯದಲ್ಲಿ ಇದ್ದೆವೋ, ಆ ಸಮಯದಲ್ಲಿ ಅವರಿಗೆ ಒಂದು ಸೇವೆ, ಅವರು ಸರ್ಕಾರಿ ಕೆಲಸದಲ್ಲಿದ್ದರೂ ಕೂಡ ಅವರಿಗೆ ಒಂದು ಸಮರ್ಪಣೆ, ಒಂದು ಸೇವೆ ಏನಂದರೆ ಆರಾಧನೆ ಕ್ಕಿಂತ ಮೊದಲು, ಅಂದರೆ ಶನಿವಾರ ದಿವಸ ಬಂದು ಆ ಚರ್ಚ್ ಹಾಲ್ನ ಕಸ ಗುಡಿಸಿ ನೆಲ ಒರೆಸಿ ಹೋಗುವಂಥದ್ದು. ಅಷ್ಟು ಮಾತ್ರವಲ್ಲ, ಆರಾಧನೆ ಮುಗಿದ ಮೇಲೆಯೂ ಕೂಡ ಅವರು ಕಸ ಗುಡಿಸಿ ನೆಲ ಒರೆಸಿ ಹೋಗುವಂಥ ಒಂದು ಸೇವೆ. ಒಂದು ಶನಿವಾರ ದಿವಸ ಮಾರನೆಯ ದಿವಸದ ಆರಾಧನೆಗೋಸ್ಕರ ಅವರು ಹಾಡುತ್ತಾ ಕಸ ಗುಡಿಸ್ತಾ ಇದ್ದಾರೆ, ಹಾಡುತ್ತಾ ಕಸ ಗುಡಿಸ್ತಾ ಇದ್ದಾರೆ. ಅವರು, ದೇವರೇ ನನ್ನನ್ನು ಆತ್ಮನ ಬಲದಿಂದ ತುಂಬಿಸಪ್ಪ, ನಿನ್ನ ವಾಗ್ದಾನದ ಪ್ರಕಾರ ನನಗೆ ಆ ಆತ್ಮನ ಬಲದಿಂದ ತುಂಬಿಸುವಂತ ಪ್ರಾರ್ಥಿಸ್ತಾ ಇದ್ದಾರೆ, ಕಸ ಗುಡಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಪರಿಶುದ್ಧಾತ್ಮನ ಬೆಂಕಿ ಅವ್ರ ಮೇಲೆ ಹಿಡಿದು ಬಂತು. ಹಲ್ಲೆಲೂಯಾ. ಯಾವುದೇ ಸಮಯ
ಯಾವುದೇ ಸ್ಥಳ ಆತನು ನಮ್ಮನ್ನು ತನ್ನ ಬೆಂಕಿಯಿಂದ ಅಭಿಷೇಕಿಸುವುದಕ್ಕೆ, ತನ್ನ ಶಕ್ತಿಯಿಂದ ಹೊದಿಸುವುದಕ್ಕೆ ಆಸಕ್ತಿಯುಳ್ಳವನಾಗಿದ್ದಾನೆ. ನಾವು ಒಂದು ವೇಳೆ ಚಂದ್ರಕೋಟಿ ಅವರ ಸೇವೆ ಅಥವಾ ಅವರ ಜೀವಿತದ ಬಗ್ಗೆ ನೀವು ಕೆಲವರಂತೂ ಅದರಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ. ಆ ಅಭಿಷೇಕಕ್ಕೋಸ್ಕರ ಅವರು ಕಾದು ಕಾದು ಪ್ರಾರ್ಥಿಸಿ ಕೇಳ್ತಾ ಇದ್ದಂಥ ಸಮಯ ಒಂದಿತ್ತು. ಆದರೆ ಒಂದು ದಿವಸ ಬಟ್ಟೆ ಒಗೆಯುತ್ತಾ ಕೂತ್ಕೊಂಡಂಥ ಸಮಯದಲ್ಲಿ ಆ ಆತ್ಮನ ಬೆಂಕಿ, ಪರಲೋಕದ ಬೆಂಕಿ ಇಳಿದು ಬರುವಾಗ ಆಲ್ಮೋಸ್ಟ್ 7-8 ತಾಸು 2-3 ದಿನ ಏನು ಮಾತಾಡಿದ್ರು ಕೂಡ ಬರೀ ಅನ್ಯ ಭಾಷೆ, ಮಾತೃಭಾಷೆ ಮರೆತು ಹೋಗ್ಬಿಟ್ಟಿದೆ, ಮಾತಾಡೋದಕ್ಕಾಗ್ತಾ ಇಲ್ಲ. ಪರಿಶುದ್ಧಾತ್ಮನ ಆ ಒಂದು ಬಲ ಶಕ್ತಿಯಿಂದ ತುಂಬಿಸಲ್ಪಡುವಾಗ ಆ ಆತ್ಮನ ಕಾರ್ಯ, ಆತ್ಮನ ಬಲ ಸ್ಪಷ್ಟವಾಗಿ ನಡೀತು. ವ್ಯಕ್ತಿಗತವಾಗಿ ನನ್ನ ಜೀವಿತದಲ್ಲಿ ನಾನು ಒಂದು ವೇಳೆ ಅದನ್ನು ನೆನಪು ಮಾಡಿಕೊಳ್ಳುವುದಾಗಿದ್ದಲ್ಲಿ, ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತೆಗೆದುಕೊಂಡ ನೆಕ್ಸ್ಟ್ ವೀಕ್, ಅದರ ನಂತರದ ವಾರ ಪ್ರಾರ್ಥನೆಗೆ ಕೂತ್ಕೊಂಡಿದ್ದಂಥ ಸಮಯದಲ್ಲಿ ಅನೇಕ ಪ್ರಾರ್ಥನೆಯ ವೀರರು ಅಲ್ಲಿ ಬೇರೆ ಬೇರೆ ಜನರಿಗೆಲ್ಲ ಕೈಗಳನ್ನಿಟ್ಟು ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಾರ್ಥಿಸ್ತಾ ಇದ್ದಂಥ ಸಮಯದಲ್ಲಿ ಪರಿಶುದ್ಧಾತ್ಮನ ಬೆಂಕಿ ಇಳಿದು ಬಂತು. ಒಂದು ವಾರ, 7 ವರ್ಷ ಕಾಯಬೇಕಾಗಿಲ್ಲ, ಅಥವಾ ಏನಂತಾರೆ ವರ್ಷಗಟ್ಟಲೆ ಅಷ್ಟೇ ಅಲ್ಲ, ತಿಂಗಳುಗಟ್ಟಲೆ ಅಷ್ಟೇ ಅಲ್ಲ, ಮಾರನೆಯ ದಿನ, ಮುಂದಿನ ವಾರ ನಮ್ಮ ಶಿಬಿರದಲ್ಲಿ ನಾವು ಕೆಲವೊಂದು ನಮ್ಮ ಯೂತ್ ಶಿಬಿರದಲ್ಲಿ ನೀವು ಈ ಸಾಕ್ಷಿ ಕೇಳಿದ್ದೀರಿ. ರಕ್ಷಣೆನೂ ಅದೇ ಕ್ಯಾಂಪ್ನಲ್ಲಿ ಹೊಂದಿದ್ದು, ದೀಕ್ಷಾ ಸ್ನಾನನೂ ಅದೇ ಕ್ಯಾಂಪ್ನಲ್ಲಿ ಹೊಂದಿದ್ದು, ಪರಿಶುದ್ಧಾತ್ಮನ ಅಭಿಷೇಕವೂ ಕೂಡ ಅದೇ ಕ್ಯಾಂಪ್ನಲ್ಲಿ ಹೊಂದಿದ್ದು. ದೇವರು ತಡ ಮಾಡುವಂಥ ದೇವರಿಲ್ರಿ, ಕಾಯೋರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದಾನೆ. ಯಥಾರ್ಥವಾಗಿ ನನ್ನ ಬಲವನ್ನು ಬಯಸುವಂಥವರು, ಸಾಕ್ಷಿ ಆಗುವ ಜೀವಿತಕ್ಕಾಗಿ ಕಾದಿರುವಂಥವರು ಎಲ್ಲಿದ್ದಾರೆ ಅಂಥವರನ್ನು ಆತನು ಹುಡುಕ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ನಾವು ಅನೇಕ ಸೇವಕರ ಸಾಕ್ಷಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಬೆನ್ನಿ ಹಿನ್ ಅವರ ಜೀವಿತದಲ್ಲಿಯೂ ಕೂಡ 72ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಅವರು ಯಾವ ಒಂದು ಕೂಟದಲ್ಲಿ ಅವರು ರಕ್ಷಣೆಯ ಅನುಭವ ಹೊಂದಿದ್ರು. 72ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಅವರು ರಕ್ಷಣೆ ಹೊಂದಿದ್ದಾರೆ. ಒಂದು ಬಲದ ಒಂದು ಝಲಕ್ಕಷ್ಟೇ ಅವರಿಗೆ ಗೊತ್ತು. ಆದರೆ ಡಿಸೆಂಬರ್ 73ನೇ ಇಸ್ವಿ 3 ದಿನ, ಕ್ರಿಸ್ಮಸ್ಗಿಂತ 3 ದಿನ ಮೊದಲು ಅವರು ಒಂದು ಪ್ರಾರ್ಥನೆಯಲ್ಲಿ ತಮ್ಮ ಕೋಣೆಯಲ್ಲಿ ಏಕಾಂತವಾಗಿ ಕುಳಿತು ಪ್ರಾರ್ಥಿಸ್ತಾ ಇದ್ದಂತೆ ಪರಲೋಕದ ದ್ವಾರ ತೆರೆಯಿತು. ಬೆಂಕಿಯ ಸುರಿಮಳೆ ಅವರ ಮೇಲೆ ಇಳಿದು ಬಂತು. ಅಭಿಷೇಕದ ಬಲದಿಂದ ತುಂಬಿಸಲ್ಪಟ್ಟರು. ಅನೇಕ ತಾಸುಗಟ್ಟಲೆ ಅವರು ಪ್ರಾರ್ಥನೆಯಲ್ಲಿ ನಿರತರಾದರು. ಸೌಖ್ಯತೆಯ ಸೇವೆಯಲ್ಲಿ ಬಲವಾಗಿ ದೇವರವರನ್ನು ಉಪಯೋಗಿಸುವುದಕ್ಕೆ ಆರಂಭಿಸಿದನು. ಅಂಥ ಜನರು ಇಲ್ಲಿಲ್ವಾ? ದೇವರಿಗಾಗಿ ಹಸಿದವರು ಎಲ್ಲಿದ್ದಾರೆ? ಆ ಆತ್ಮನ ಬಲಕ್ಕಾಗಿ ಕಾದಿರುವವರು ಎಲ್ಲಿದ್ದಾರೆ? ಓ, ನನ್ನನ್ನು ಈ ಶಕ್ತಿ ಬಲದಿಂದ ತುಂಬಿಸು ಅಂತ ಅಪೇಕ್ಷಿಸುವವರು ಎಲ್ಲಿದ್ದಾರೆ? ನನ್ನ ನೆನೆಸ್ತೇನೆ, ಇಲ್ಲಿದ್ದಾರೆ. ನಾವಿದ್ದೇವೆ ನಮ್ಮ ಸ್ಥಳಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜನಾಂಗದಲ್ಲಿ ಈ ಬಲದಿಂದ ತುಂಬಿಸಲ್ಪಟ್ಟು ಉಪಯೋಗಿಸುವುದಕ್ಕಾಗಿ ಹಸಿವೆಯುಳ್ಳವರು ನಾವಿಲ್ಲಿದ್ದೇವೆ. ಪ್ರಾರ್ಥನೆ ಮಾಡೋಣವೋ? ಸ್ವಾಮಿ, ತಿರುಗೊಂದು ಸಾರಿ ನನ್ನನ್ನು ನಿನ್ನ ಶಕ್ತಿ ಮತ್ತು ಬಲದಿಂದ ತುಂಬಿಸು. ತಿರುಗೊಂದು ಸಾರಿ ನನ್ನನ್ನು ನಿನ್ನ ಶಕ್ತಿ ಮತ್ತು ಬಲದಿಂದ ತುಂಬಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಈ ಹಸಿವೆಯ ಪ್ರಾರ್ಥನೆ ಮಾಡ್ರಿ. ಕರ್ತನೇ, ಉಸಿರಾಟದ ತೊಂದರೆ ನನಗಾಗ್ತಾ ಇದೆ. ಉಸಿರು ಹೋಗಿಬಿಟ್ಟಿದೆ ಸ್ವಾಮಿ. ಬಂದು ಆ ಉಸಿರು, ನಿನ್ನ ಆತ್ಮನ ಉಸಿರು, ನನ್ನ ಆತ್ಮಕ್ಕೆ ಬೇಕಾಗಿರುವ ಆ ಉಸಿರು, ನನ್ನ ಆತ್ಮಕ್ಕೆ ಬೇಕಾಗಿರುವ ಆ ಉಸಿರು, ಆ ಜೀವ ಶ್ವಾಸವನ್ನ, ಯಾವ ಆದಾಮನ ಮೇಲೆ, ಶರೀರದ ಮೇಲೆ ಜೀವ ಶ್ವಾಸವನ್ನು ಊದಿದ ಯೇಸುವೆ,
ಶಿಷ್ಯರ ಮೇಲೆ ಪರಿಶುದ್ಧಾತ್ಮನ ಶ್ವಾಸವನ್ನು ಊದಿದಂತೆ ಈಗ ನಮ್ಮೊಳಗೆ ಆ ಬೆಂಕಿಯನ್ನು, ಆ ಶಕ್ತಿಯನ್ನು ಹೊದಿಸಿ ತುಂಬಿಸುವಂತ ನಾವು ಪ್ರಾರ್ಥಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ.